ಯೋಂತಃಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಮಪ್ರೇಕ್ಷಮಾಣಾನ್ ಭುವನಮಾನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವಪದಾಶ್ರಯಾನ್ ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಅನವದ್ಯಾತ್ಮಚಾರಿತ್ರಂ ವಾದಿಕದ್ಯೋತಭಾಸ್ಕರಂ ವಿದ್ಯಾಮಾನ್ಯಗುರುಂ ವಂದೇ ವಿದ್ಯಾವಿದ್ಯೋತಭಾಸ್ವರಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಬ್ರಹ್ಮರುದ್ರಾದಿವಂದ್ಯಂ ತ್ವಾಂ ಭಜೆ ವೆಂಕಟನಾಯಕಂ ನಿವಾರಯಸ್ವಾನಿಷ್ಟಾನಿ ಸಾಧಯೇಷ್ಟಾನಿ ಮಾಧವ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಶ್ರೀನಿವಾಸ ತಾನು ಕೊರವಂಜಿ ವೇಷದಲ್ಲಿ ಬಂದು ತನ್ನ ಮದುವೆಯನ್ನು ತಾನೇ ನಿಶ್ಚಯ ಮಾಡಿಕೊಂಡು ಹೋದ. ಅವನು ಹೋದಕ್ಕೆ ಪುರುಸೊತ್ತಿಲ್ಲ. ಆ ಕಡೆಯಿಂದ ಏನು ಆ ರುದ್ರದೇವರಿಗೆ ಅಭಿಷೇಕ ಮಾಡಿಸ್ಲಿಕ್ಕೆ ಅಂತ ಕನ್ಯೆಯರೆಲ್ಲ ಹೋಗಿದ್ದರು. ಅವರೆಲ್ಲ ವಾಪಸ್ ಬಂದರು. ಬರುವಾಗ ಅವರು ಮಾತ್ರ ಬರಲಿಲ್ಲ, ಜೊತೆಗೆ ಆ ಬಕುಳಾದೇವಿನೂ ಬಂದಿದ್ಲಲ್ಲ, ಅವಳನ್ನು ಕರ್ಕೊಂಡು ಬಂದರು. ಆ ಬಕುಳಾದೇವಿನೂ ಬಂದು ಕೂಡಲೇ ಆಗ ಧರಣೀದೇವಿ ಕೇಳ್ತಾ ಇದ್ದಾಳೆ, ಕೈಶ ಅಕಸ್ಮಾತ್ ಉಪಾಯಾತ ಪೂಜ್ಯೇವ ಪ್ರತಿಭಾತಿ ಮೇ. ನೋಡಲಿಕ್ಕೆ ಬಹಳ ಪೂಜ್ಯಳಾಗಿ ಕಾಣಿಸ್ತಾ ಇದ್ದಾಳೆ. ಯಾರಿವಳು, ಯಾತಕ್ಕೋಸ್ಕರ ಬಂದಿದ್ದಾಳೆ ಇಲ್ಲಿಗೆ ಅಂತ ಕೇಳ್ತಾ ಇದ್ದಾಳೆ. ಪೃಚ್ಯತಾಂ ಕನ್ಯಕಾ ಅಸ್ಯಾಹ ಕಿಮಾಗಮನ ಕಾರಣಂ. ಏನು ಕಾರಣ, ಏನು ಬಂದದ್ದು ಅಂತ ಕೇಳ್ರಿ ಅಂತಂದು ಆ ಕನ್ಯೆಯರೆಲ್ಲ ಹೇಳಿದ್ರಂತೆ. ವಾಸಃ ಪನ್ನಗ ಶೈಲೇಂದ್ರೇ ಸ್ವಾಮಿ ಶ್ರೀ ವೆಂಕಟೇಶ್ವರ ತದಾಜ್ಞಾಕಾರಿಕಾ ಕಾಚಿನ್ನಾಂನಾ ಬಕುಳ ಮಾಲಿಕಾ. ಶ್ರೀನಿವಾಸ ಅಂತ ವೆಂಕಟೇಶ್ವರ ಅಂತ ಈ ಪನ್ನಗಾಚಲದಲ್ಲಿ ವಾಸ ಮಾಡ್ತಾನೆ. ಅವನ ಕಡೆಯಿಂದ ಬಂದಿದ್ದಾಳೆ. ಏನೋ ಮಾತಾಡಬೇಕಂತೆ. ಬಕುಳ ಅಂತ ಹೆಸರವಳದ್ದು. ಆ ಬಕುಳಾದೇವಿ ನಿಮ್ಮ ಜೊತೆಗೆ ಕಾರ್ಯಮಸ್ತೀತಿ ಕಥಿತಂ ತತಸ್ತು ಸಹಿತಾಸ್ತಯ. ಆದ್ದರಿಂದ ನಮ್ಮ ಜೊತೆಗೆ ಬಂದಿದ್ದಾಳೆ ಅಂತ ಇಷ್ಟು ಹೇಳಿದರು. ಆಗ ತಿಷ್ಟಭದ್ರೇ ವರಾರೋಹೆ ರತ್ನಪೀಠೆ ಸುನಿರ್ಮಲೆ. ಇಲ್ಲೇ ಬಂದು ಕೂತ್ಕೊ ನೀನು ಅಂತ ಒಂದು ರತ್ನದ ಪೀಠವನ್ನು ಹಾಕಿ ಆ ರತ್ನಪೀಠದಲ್ಲಿ ಕೂಡಿಸಿದಂತೆ ಬಕುಳಾದೇವಿಯಲ್ಲಿ ಕೂಡಿಸಿದರೆ ಬಕುಳಾದೇವಿ ಕೂತ್ಕೊಂಡ್ಳು. ಬಂದದ್ದೇನು ಅಂತ ಕೇಳ್ತಿದ್ದ. ಮೊದಲು ಸ್ವಾಗತ ನಿನಗೆ. ಬಬಾಶೆ ಬಕುಲಾ ಭಾರ್ಯಾಂ ರಾಜ್ಞಸ್ತಸ್ಯ ಮಹಾತ್ಮನಃ. ಏನು ಕೆಲಸ, ಏನು ಬಂದದ್ದು ಅಂತ ಕೇಳಿದ ಕೂಡಲೇ ಆಗ ಹೇಳ್ತಾ ಇದ್ದಾರೆ ಬಕುಳಾದೇವಿ. ಬೇರೆ ಏನು ಸುತ್ತು ಬೆಳೆಸ್ಲಿಕ್ಕೆ ಹೋಗಲಿಲ್ಲ. ಕನ್ಯಾಪೇಕ್ಷಾ ಮುಖ್ಯ ಕಾರ್ಯಂ ಪುನಃ ಕಾರ್ಯಶತೇನ ಕಿಂ. ಬಂದದ್ದೇ ನಿಮ್ಮ ಕನ್ಯೆಯನ್ನು ಕೇಳಲಿಕ್ಕೆ ಬಂದಿದ್ದೀವಿ ನಾವು, ಬೇರಿನ್ನೇನಿಲ್ಲ, ಇದೇ ವಿಷಯ ನೋಡಿ ಕೇಳಿದರು. ಸಂತೋಷ ಆಯಿತು. ಸಮ್ಯಗುಕ್ತಂ ತ್ವಯಾದೇವಿ ವರಾಪೇಕ್ಷಾಪಿ ವರ್ತತೆ. ನೀ ಹೇಳಿದ್ದು ಒಳ್ಳೆಯದಾಯಿತು, ನಮಗೂ ವರಾಪೇಕ್ಷೆ ಇದೆ ಅಂತಂದವಳು ಧರಣೀದೇವಿ. ನಿಮಗೆ ಕನ್ಯಾಪೇಕ್ಷೆ, ನಮಗೆ ವರಾಪೇಕ್ಷೆ ಇದೆ. ಕೋವಾ ವರಹ ಕಶ್ಚದೇಶೋ ಗೋತ್ರಂ ನಕ್ಷತ್ರ ಕಂಚಕಿಂ. ಅಲ್ಲ, ವರ ಏನು ಅಂತ ಗೊತ್ತಿಲ್ಲದೆ, ಹಿಂದು ಮುಂದೆ ಗೊತ್ತಿಲ್ಲದೆ ಹೆಂಗೆ ಕೊಡೋದು? ಅವನ ಗೋತ್ರ ಏನು, ಕುಲ ಏನು, ಯಾವ ದೇಶ ಅವನದ್ದು, ತಾಯಿ ಯಾರು, ತಂದೆ ಯಾರು, ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ತಿಳಿಸು.
ಅವನ ಕುಲಾಚಾರ ಏನು ಎಲ್ಲವನ್ನು ತಿಳಿಸು ನನಗೆ ಅಂತ ಹೇಳಿದಾಗ ಬಕುಳಾದೇವಿ ಹೇಳುತ್ತಿದ್ದಾಳೆ, ಶೃಣು ರಾಜ್ಞಿ ಸವಿಸ್ತಾರಂ ಗೋತ್ರಂ ಬಂಧುಜನಂ ತಥಾ ದೇವಕೀ ಜನನೀ ತಸ್ಯ ಜನಕಶೂರನಂದನಃ ನಿಶಾಕರಕುಲಂ ತಸ್ಯ ನಾಮ್ನಾ ಕೃಷ್ಣ ಇತಿ ಸ್ಮೃತಃ ವಸಿಷ್ಠಗೋತ್ರೇ ಚೋತ್ಪನ್ನಃ ನಕ್ಷತ್ರಂ ಶ್ರವಣಂ ತಥಾ ಎಲ್ಲ ಹೇಳಿದ್ಲು. ನೋಡಿ, ನಮ್ಮ ಹುಡುಗನ ಕುಲ ಯಾವುದು ಅಂದರೆ ನಿಶಾಕರ ಕುಲಂ. ಅವನ ಕುಲ ಚಂದ್ರವಂಶ, ತಾಯಿ ಹೆಸರು ದೇವಕಿ ಅಂತ. ಇನ್ನು ಇವನು ವಸುದೇವ ಏನಿದ್ದಾನಲ್ಲ ಶೂರನಂದನ, ಅವನು ತಂದೆ, ಜೊತೆಗೆ ಕೃಷ್ಣ ಅಂತ ಅವನಿಗೆ ಹೆಸರು. ವಸಿಷ್ಠ ಗೋತ್ರದಲ್ಲಿ ಹುಟ್ಟಿದ್ದಾನೆ. ಮತ್ತು ಇವನು ಹುಟ್ಟಿದ ನಕ್ಷತ್ರ ಯಾವುದು ಅಂದರೆ ಶ್ರವಣ ನಕ್ಷತ್ರ. ನಕ್ಷತ್ರಂ ಶ್ರವಣಂ ತಥ. ವಾಸ ಮಾಡೋದು ವೆಂಕಟಾಚಲದಲ್ಲಿ ವಾಸ ಮಾಡ್ತಾನೆ. ಒಳ್ಳೆ ವಿದ್ಯಾವಂತ, ಧನವಂತ, ಬಲವಂತ ಎಲ್ಲ ಆಗಿದ್ದಾನೆ. ಮತ್ತು ಆಚಾರ ಕೇಳಬೇಕ, ಬಹುಲಾಚಾರ ಸಂಪನ್ನ, ಪಂಚವಿಂಶತಿ ವಾರ್ಷಿಕ, 25 ವರ್ಷ ಆಗ್ಯದವನಿಗೆ. 25 ವರ್ಷದ ಹುಡುಗ ಅವನು. ಆದ್ದರಿಂದ ಇಂಥ ಹುಡುಗ, ನಾನೇನು ಅವನ ಬಗ್ಗೆ ಜಾಸ್ತಿ ಹೇಳಿ ಪಾಣಿಗ್ರಹಣ ಮಾಡಲಿಕ್ಕೆ ಅಂತ ಬರ್ತಾನಲ್ಲ, ಅವನು ನೋಡಿದರೆ ನಿಮಗೆ ಅರ್ಥ ಆಗಿಬಿಡ್ತದೆ, ಅಷ್ಟು ಕಳೆಕಳೆಯಾಗಿದ್ದಾನೆ ಅವನು ಶ್ರೀನಿವಾಸ ಅಂತ ಇಷ್ಟು ಹೇಳಿದ್ಲಂತೆ. ಕಿಮತ್ರ ಬಹುನೋಕ್ತೇನ ದರ್ಶನಾರ್ಥೆ ಸುಖಂ ಭವೇತ್ ಅಂತ. ಇಲ್ಲೆಲ್ಲ ಸರಿ. ಆದರೆ ಒಂದೇನು ಅಂದರೆ ಇಲ್ಲಿ ನಕ್ಷತ್ರಂ ಶ್ರವಣಂ ತಥಾ ಅಂತ ಹೇಳಿದರು. ನಕ್ಷತ್ರ ಯಾವುದು ಈ ಶ್ರೀನಿವಾಸಂದು ಅಂತಂದರೆ ಅದು ಶ್ರವಣ ನಕ್ಷತ್ರ. ಶ್ರೀನಿವಾಸ ಅಂದರೆ ಯಾರು? ಕೃಷ್ಣಾವತಾರದ್ದೇ ಮುಂದುವರೆದ ಭಾಗ ಕೃಷ್ಣಾವತಾರ. ಅದಕ್ಕೆ ಯಾಕೆಂದರೆ ತಾಯಿ ಹೆಸರು ದೇವಕಿ ಅಂತ ಹೇಳ್ತಾರೆ, ಜೊತೆಗೆ ತಂದೆ ಹೆಸರು ವಸುದೇವ ಅಂತ, ಮತ್ತು ಅವನು ಕೃಷ್ಣನೇ ಆಗಿರಬೇಕು. ಕೃಷ್ಣ ಹುಟ್ಟಿದ್ದು ಯಾವ ನಕ್ಷತ್ರದಲ್ಲಿ? ಪ್ರಸಿದ್ಧ ರೋಹಿಣಿ ನಕ್ಷತ್ರ ಅನ್ನೋದು. ರೋಹಿಣ್ಯಾಂ ಅರ್ಧರಾತ್ರೇತು ಯದಾ ಕಾಳಾಷ್ಟಮಿ ಭವೇತ್ ಅಂತ ಶಾಸ್ತ್ರಗಳಲ್ಲೆಲ್ಲ ಹೇಳಿದ್ದ. ಹಾಗಾಗಿ ಅದು ರೋಹಿಣಿ ನಕ್ಷತ್ರ. ಮತ್ತಿದು ಕೃಷ್ಣಾವತಾರದ್ದೇ ಮುಂದುವರೆದ ಭಾಗ ಅಂತಂದ ಮೇಲೆ ಶ್ರೀನಿವಾಸ ಅಂತ ಹೆಸರು ಮಾತ್ರ ಬದಲಷ್ಟೇ, ಆದರೆ ಕೃಷ್ಣನೇ. ಕೃಷ್ಣ ಹುಟ್ಟಿದ್ದು ಯಾವ ನಕ್ಷತ್ರದಲ್ಲಿ? ರೋಹಿಣಿ. ಹಾಗೆ ರೋಹಿಣಿ ನಕ್ಷತ್ರಂ ರೋಹಿಣಿ ತತ ಅನ್ನಬೇಕಿತ್ತು, ನಕ್ಷತ್ರಂ ಶ್ರವಣಂ ತತ ಅಂತ ಹೇಳ್ತಾರೆ. ನಕ್ಷತ್ರ ಯಾವುದಂದರೆ ಶ್ರವಣ ನಕ್ಷತ್ರ ಅಂತ ಹೇಳಿದ್ದ. ಅದು ಹೇಗೆ ಸರಿ ಆಗ್ತದೆ ಅಂತ ಕೇಳಿದರೆ ಇಲ್ಲಿ 2 ರೀತಿ ಇಟ್ಟುಕೊಳ್ಳಬಹುದು. ಒಂದೇನು ಅಂದರೆ ಅವನು ಹುಟ್ಟಿದ ನಕ್ಷತ್ರ ರೋಹಿಣಿ ನಕ್ಷತ್ರವೇ, ಅದರಲ್ಲೇನು ಸಂದೇಹ ಇಲ್ಲ. ಆದರೆ ವೈಕುಂಠದಿಂದ ಈ ವಲ್ಮೀಕಕ್ಕೆ ಬಂದು ಕೂತ್ಕೊಂಡಲ್ಲ, ಹುತ್ತಕ್ಕೆ ಬಂದು ಪ್ರವೇಶ ಮಾಡಿದ್ನಲ್ಲ, ಆ ಹುತ್ತಕ್ಕೆ ಪ್ರವೇಶ ಮಾಡಿದ ದಿನ ಏನಿದೆಯಲ್ಲ ಆವತ್ತಿನ ದಿವಸ ಶ್ರವಣ ನಕ್ಷತ್ರ ಇತ್ತು ಅಂತವತ್ತು. ಇನ್ನೊಂದು ಅರ್ಥ ಏನು ಅಂದರೆ ಶ್ರವಣಂ ತತ ಅಂದರೆ ಅದರ ಮೇಲೆ ಅಷ್ಟು ಪ್ರೀತಿ ಅಂತ, ಶ್ರವಣ ನಕ್ಷತ್ರದ ಮೇಲೆ. ಯಾಕೆಂದರೆ ಶ್ರವಣೋಪವಾಸ ಅಂತಲೇ ಒಂದು ಪ್ರಸಿದ್ಧಿ ಇದೆ. 12 ದಿವಸ ಶ್ರವಣ ನಕ್ಷತ್ರ ಬಂದುಬಿಟ್ರೆ ಯಾವತ್ತೂ ಉಪವಾಸ ಮಾಡೋದು. ಯಾಕೆ? ಅದು ಹರಿದಿನ ಲೆಕ್ಕ ಅಂತ. ಹರಿಗೆ ಶ್ರೀಹರಿಗೆ ಶ್ರವಣ ನಕ್ಷತ್ರ ಅಂದರೆ ಬಹಳ ಇಷ್ಟ. ಇದೆಲ್ಲ ವಿಷ್ಣು ಪಂಚಕ ಇತ್ಯಾದಿಗಳೆಲ್ಲ ಮಾಡಬೇಕಾದ್ರೆ ಆ ನಕ್ಷತ್ರಗಳು ಬಂದಾಗೆಲ್ಲ ಒಂದು ಉಪವಾಸ ಇರ್ತದೆ. ಹಾಗಾಗಿ ಅಂಥ ಒಂದು ವಿಶಿಷ್ಟವಾದಂಥ ದಿವಸ ಇದು ಅಂತ ಹೇಳ್ತಾರೆ. ಆದ್ದರಿಂದ ಶ್ರವಣ ನಕ್ಷತ್ರ ಅಂತ ಹೇಳಿದ್ದು ತಪ್ಪು ಅಂತ ತಿಳ್ಕೊಂಬಿಡಬಾರದು ಅಂತ ಹೇಳ್ತಾರೆ. ಆಮೇಲೆ ಧರಣೀದೇವಿ ಹೇಳ್ತಾಳೆ, ಇಷ್ಟೆಲ್ಲ ಹೇಳ್ತಾ ಇದ್ದೆ ಹುಡುಗನ ಬಗ್ಗೆ, ಶಂಕಾಜಾತ ವರಾರೋಹೇ ಮಮತೆ ವಚನಾಚ್ಯುಬೆ ಅಂತ. ಆದರೂ ನನಗೆ ನಿಮ್ಮ ಹುಡುಗನ ಬಗ್ಗೆ ಒಂದೇ ಒಂದು ಸಂದೇಹ ಇದೆ ಅಂತಂದು. ಏನು ಸಂದೇಹ ಅಂತಂದರೆ, ಇಷ್ಟೆಲ್ಲ ಹೇಳ್ತಿದ್ದಿ, ಒಳ್ಳೆಯ ವಾಗ್ಮಿ ಇದ್ದಾನೆ, ಧನವಂತ ಇದ್ದಾನೆ, ಬಲವಂತ ಇದ್ದಾನೆ, ಸುಂದರ ಇದ್ದಾನೆ, ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾ ಇದ್ದಿ. ಇಷ್ಟಾದರೂ ಕೂಡ 25 ವರ್ಷ ಅಂತ ಬೇರೆ ಹೇಳ್ತಿ ಹುಡುಗನಿಗೆ. ಇಷ್ಟು ದಿವಸ ಆದರೂ ಅವನಿಗೆ ಯಾಕೆ ಮದುವೆ ಆಗಿಲ್ಲ ಅಂತ ಕೇಳಿದ್ರು. ಇಷ್ಟು ದಿವಸ ಆದರೂ ಮದುವೆ ಆಗಿಲ್ಲ ಅಂತಂದರೆ ಏನಾದರೂ ಲೋಪ ಇದೆಯಾ ಏನು ಕತೆ ಅಂತ ಕೇಳಿದ್ರಂತೆ. ಏನಾದರೂ ಲೋಪ ಇದೆಯಾ ಅಂದರೆ ಆಗ ಆ ಬಕುಳಾದೇವಿ ಹೇಳ್ತಾಳೆ, ಇಲ್ಲ, ಕೃತವೈವಾಹಿಕೋ ದೇವಿ ಬಾಲ್ಯೇ ಭಾಗೀರಥೀ ಪಿತಾ ತತ್ರಾಪತ್ಯಮನಾಲೋಕ್ಯ ದ್ವಿತೀಯಂ ಕರ್ತುಮುದ್ಯತಃ. ಇಲ್ಲ, ಅವನಿಗೆ ಮದುವೆ ಆಗಿಲ್ಲ ಅಂತ ತಿಳ್ಕೋಬೇಡ. ಅವನಿಗೆ ಮದುವೆ ಆಗಿದೆ, ಶ್ರೀನಿವಾಸನಿಗೆ ಮದುವೆ ಆಗಿದೆ. ಮದುವೆ ಆಗಿದ್ದರೂ ಕೂಡ ಮೊದಲನೇ ಹೆಂಡತಿ ಏನಿದ್ದಾಳಲ್ಲ ಅವಳಲ್ಲಿ ಮಕ್ಕಳಾಗಿಲ್ಲ ಅಂತ ಇನ್ನೊಂದು ಮದುವೆ ಮಾಡ್ಕೊಳ್ಬೇಕು ಅಂತ ಬಂದಿದ್ದಾನಷ್ಟೇ ಶ್ರೀನಿವಾಸ. ಅವನಿಗೇನು ಮತ್ತೆ ಮದುವೆ ಆಗಿಲ್ಲ ಅಂತ ತಿಳ್ಕೊಂಬಿಡು. ಇದಂ ಕಾರಣಮಾವಿದ್ದಿ ಶ್ರೀನಿವಾಸೇ ನಿರಾಮಯೇ, ಅದರಿಂದ ತಿಳ್ಕೊ ಇದನ್ನು ಅಂತ ಹೇಳಿದ್ರು. ಇಷ್ಟು ಹೇಳಿದ ಕೂಡಲೇ ಆಯಿತು ಅಂತ ಧರಣೀದೇವಿ ರಾಜನ ಹತ್ರಕ್ಕೆ ಹೋಗ್ತಾಳೆ. ಆಕಾಶ ರಾಜನ ಹತ್ರಕ್ಕೆ ಹೋಗಿ, ಕನ್ಯಾ ಅರ್ಥಂ ಆಗತ ರಾಜನ್
ಬಕುಳ ವೆಂಕಟಾಚಲ, ನಮ್ಮ ಕನ್ಯೆಯನ್ನು ಕೇಳಲಿಕ್ಕೆ ಅಂತ ಬಂದಿದ್ದಾಳೆ. ಬಕುಳ ಅಂತ ಹೆಸರು. ಸುತಂ ಸಂಪ್ರೇಷಯಿತ್ವಾತ ಪುರೋಹಿತ ಮಿಹಾನಯ, ಅದರಿಂದ ಮಗನನ್ನು ಕಳಿಸಿ ಪುರೋಹಿತರನ್ನು ಕರೆಸ್ರಿ, ಏನು ಅಂತ ಒಂದು ಸ್ವಲ್ಪ ಜಾತಕ ಎಲ್ಲ ನೋಡಿಬಿಡೋಣ ಅಂತ ಒಂದು ಸರ್ತಿ ಅಂತ ಹೇಳಿದ್ರಂತೆ. ವರಸ್ಯಾಪಿ ವಿಚಾರ್ಯಾಶು ಕುಲವಿದ್ಯಾಬಲಾದಿಕಂ ಗೋತ್ರ ರಕ್ಷಾದ್ಯಾನುಕೂಲ್ಯಂ ಬ್ರಾಹ್ಮಣೈ ವೇದ ಪಾರಗೈ, ಬ್ರಾಹ್ಮಣರನ್ನು ಕರೆಸ್ರಿ, ಏನಾದರೂ ಒಂದು ತೀರ್ಮಾನ ಮಾಡೋಣ ಅಂತ ಹೇಳಿದರು. ಆಗ ಆಕಾಶರಾಜನು ಕೂಡ ಆಯಿತು ಅಂತ ಕಳಿಸಿಕೊಡ್ತಾನೆ. ಬಕುಳಾಗಮನೆ ಸ್ಮಾಕಂ ಶಿವಂ ಭದ್ರೇ ಸಮಾಗತಂ, ಆ ಬಕುಳಾದೇವಿಗೆ ಹೇಳಿದಾರೆ ಆಕಾಶರಾಜ, ನೀವು ಬಂದದ್ದು ಬಹಳ ಸಂತೋಷ, ನಮಗೆ ಮಂಗಳಾಯಿತು ಅಂತ ತಿಳ್ಕೊಳ್ತೀವಿ ಅಂತಂದ. ಇಷ್ಟು ಹೇಳಿ ಕಳಿಸಿಕೊಡ್ತಾನೆ, ಮಗನನ್ನು ಕಳಿಸಿಕೊಡ್ತಾನೆ. ಹೋಗಿ ಕರ್ಕೊಂಡು ಬಾ ಅಂತ ಒಂದು ಪತ್ರ ಬರೆದು ಕಳಿಸಿಕೊಟ್ಟಂತೆ. ಒಂದು ಪತ್ರವನ್ನು ಬರೆದು ಅದರಲ್ಲಿ ಈ ರೀತಿ ಬೃಹಸ್ಪತ್ಯಾಚಾರ್ಯರಿಗೆ ಪತ್ರ, ಆ ಬೃಹಸ್ಪತ್ಯಾಚಾರ್ಯರಿಗೆ ಪತ್ರವನ್ನು ಬರೆದು ಕೊಟ್ಟು, ಬೇಗ ಒಂದು ನನ್ನ ಮಗಳಿಗೆ ಮದುವೆ ನಿಶ್ಚಯ ಮಾಡಬೇಕು, ತಾವು ಬರಬೇಕು ಅಂತ ಹೇಳಿ ಕಳಿಸೋದು. ಇಷ್ಟನ್ನು ಹೇಳಿ ಮಾಡಿ ಇದೆಲ್ಲ ಆಯಿತು. ಆದರೆ ಇಷ್ಟು ಪತ್ರ ಬರೆದು ಕೊಟ್ಟು ಕಳಿಸ್ಬಿಟ್ರೆ ಆಮೇಲೆ ಪುರೋಹಿತರು ಬಂದು ನಿಶ್ಚಯ ಮಾಡಿಬಿಡೋದು, ಮಂತ್ರ ಹೇಳಿಬಿಡೋದು, ಮುಗ್ದೇ ಹೋಗಿಬಿಡ್ತದೆಲ್ಲ. ಆದರೂ ಒಂದು ಮಾತು ಹುಡುಗಿನ್ನೂ ಒಂದು ಕೇಳಬೇಕಲ್ಲ, ಹುಡುಗಿನ್ನೇ ಕೇಳಲಾರ್ದೆ ಎಲ್ಲ ಮುಗಿಸ್ಬಿಟ್ರೆ ಏನು ಬಂತ ಆಮೇಲೆ, ಅದು ಸಮಸ್ಯೆ ಆಗಬಾರ್ದು. ಅದಕ್ಕೋಸ್ಕರ ಒಂದು ಸರ್ತಿ ಮಗಳನ್ನೂ ಕೇಳೋಣ ಅಂತ ಅಂದ್ಕೊಂಡು ಮಗಳ ಹತ್ತಿರಕ್ಕೆ, ಮಗಳು ಕೋಣೆಗೆ ಹೋದನಂತೆ. ಮಗಳು ಕೋಣೆಗೆ ಹೋಗಿ, ಭದ್ರೇ ದುಃಖಂ ಮನಸ್ತಂತೆ ತ್ಯಜ ಶೀಘ್ರಮ ತಪ್ಪರಂ, ನಿನ್ನ ದುಃಖ ಎಲ್ಲ ಹೋಯಿತು ಅಂತ ತಿಳ್ಕೊಂಬಿಡಿ, ಇನ್ನು ಎಲ್ಲವನ್ನು ಬಿಡು, ಇನ್ನು ಏನು ಹೆದರಬೇಡ. ಹೃದಯೇ ತವ ಕಲ್ಯಾಣಿ ಕಾಪೇಕ್ಷಾ ವರ್ತತೆ ವದ, ನಿನ್ನ ಮನಸ್ಸಲ್ಲಿ ಏನಿದೆ ಹೇಳು, ನಿನ್ನ ಮನಸ್ಸಲ್ಲಿ ಏನಿದೆ ಹೇಳು ಅಂತ. ಏನಿದೆ ಅಂದರೆ ಶ್ರೀನಿವಾಸನ ಮದುವೆ ಮಾಡಿಕೊಳ್ಬೇಕು ಅಂತ ನಿನಗಿದೆಯಾ ಅಂತ ಆ ಅಭಿಪ್ರಾಯದಲ್ಲಿ ಕೇಳುತ್ತಿದ್ದಾನೆ. ತದ್ ಅದ್ಯಾಹಂ ಕರಿಷ್ಯಾಮಿ, ನಿನ್ನ ಮದುವೆ ಮಾಡಿಸ್ಬೇಕು ಅಂದ್ರೆ ಮಾಡಿಸೇ ಬಿಡ್ತೀನಿ, ಈಗಲೇ ನಾನು ತಯಾರಿದ್ದೀನಂತೆ. ಅದಕ್ಕೋಸ್ಕರವಾಗಿ ನಿನ್ನ ಮನಸ್ಸಲ್ಲಿ ಏನಿದೆ ಹೇಳು ಅಂತಂದಂತೆ. ಹೇಳು ಅಂತಂದರೆ ಆ ಇವಳು ಪದ್ಮಾವತಿ ಏನಿದ್ದಾಳಲ್ಲ, ಅವರ ಅಪ್ಪ ಬಂದು ಕೂಡಲೇ ಈ ಮಾತು ಕೇಳಿದಾಗ ಮುಖ ಆ ಕಡೆ ತಿರುಗಿಸ್ಬಿಟ್ಲಂತವಳು. ಮುಖ ಆ ಕಡೆ ತಿರುಗಿಸ್ಕೊಂಡು ಬೇಡ ಅಂದಂತವಳು. ಮದುವೆ ಬೇಡ ಅಂತ ಕೂತ್ಬಿಟ್ಲು ಅವಳು. ಬೇಡ ಅಂತಂದು ಕೂಡಲೇ ಇವನಿಗೆ ಗಾಬರಿ ಆಯಿತು. ಇಲ್ಲಿ ನೋಡಿದ್ರೆ ಬಕುಳಾದೇವಿಗೆ ಮಾತು ಕೊಡ್ತಾ ಇದ್ದೀನಿ ನಾನು, ಪುರೋಹಿತರಿಗೆ ಬೇರೆ ಕರೀಲಿಕ್ಕೆ ಹೇಳ್ತಾ ಇದ್ದೀನಿ, ಇವಳು ನೋಡಿದ್ರೆ ಬೇಡ ಅಂತಾಳಲ್ಲಪ್ಪ ಅಂತ ಹೊರಗೆ ಓಡಿ ಬಂದು ಹೇಳಿದ್ನಂತೆ. ಹೆಂಡತಿಗೆ ಬೈತಾ ಇದ್ದಾನೆ. ಹೆಂಡತಿಗೆ ಹೇಳಿ, ಏನು ನಿನ್ನ ಮಗಳನ್ನು ಬೆಳೆಸಿದ್ದಿ, ಏನು ಕತೆ, ನಾವು ನೋಡಿದ್ರೆ ಇಲ್ಲೆಲ್ಲ ತಯಾರಿ ಮಾಡ್ಕೊಳ್ತಿದ್ದೀವಿ, ಅವಳೇ ಬೇಡ ಅಂತಿದ್ದಾಳಲ್ಲ ಅಂತ. ಅವಳೇ ಬೇಡ ಅಂತಿದ್ದಾಳೆ ಅಂದಾಗ ಅದಕ್ಕೆ ಸರಿ, ಒಂದು ನಿಮಿಷ ನಿಲ್ರಿ, ನಾನು ಹೋಗಿ ಬರ್ತೀನಿ ಅಂತಂದಂತೆ. ನಾನು ಮಾತಾಡಿ ಬರ್ತೀನಿ ಅಂತ ತಾನು ಒಳಗೆ ಹೋದಂತೆ. ಇವಳು ಧರಣಿದೇವಿ ಒಳಗೆ ಹೋಗಿ ಪದ್ಮಾವತಿ ದೇವಿ ಹತ್ರ ಮಾತಾಡಿದ್ದಂತೆ. ಮತ್ತು ಮಾತಾಡಿ ಹೊರಗೆ ಬಂದು ಮುಂದೆ ಹೇಳ್ತಾಳೆ, ಸಾಧಯಸ್ವ ಮಹಾರಾಜ ವಿವಾಹಂ ವಿಧಿಪೂರ್ವಕಂ, ಮದುವೆ ಮುಂದುವರಿಸ್ರಿ ಅಂತಂದು. ಮುಂದುವರಿಸ್ರಿ, ಅಯ್ಯೋ ಈಗ ತಾನೇ ಕೇಳಿದ್ದೀನಿ ನಾನು, ಬೇಡ ಅಂತ ಹೇಳಿದ್ದಾಳೆ, ಮತ್ತು ನಾವು ಹೆಂಗೆ ಮುಂದುವರಿಸೋದು ಅಂತ. ಅದಕ್ಕೆ ಅವಳು ಹೇಳ್ತಾಳೆ, ಧರಣಿದೇವಿ, ಅಯ್ಯೋ ನಿಮಗೆ ಹೆಣ್ಮಕ್ಳ ಮಾತೇ ಅರ್ಥ ಆಗಲ್ರಿ, ನಿಮಗೆ ಸುಮ್ಮ ಕೂಡ್ರಿ, ನೀವು ಮುಂದುವರಿಸ್ರಿ ಅಂತಂದು. ಹೆಣ್ಮಕ್ಳ ಮಾತು ನಿಮಗೆ ಅರ್ಥ ಆಗೋದಿಲ್ಲ ಅಂತ. ಯಾಕೆ ಅಂತ ಕೇಳಿದರೆ ಅದಕ್ಕೆ ಅವಳು ಹೇಳ್ತಾಳೆ, ನೋಡ್ರಿ, ಹೆಣ್ಮಕ್ಳು ಯಾವತ್ತೂ ಕೂಡ ಬೇಡ ಅಂದರೆ ಬೇಕು ಅಂತ ಅರ್ಥ, ಬೇಕು ಅಂದರೆ ಬೇಡ ಅಂತ ಅರ್ಥ. ಏನಿದು ಅಂತ ಅಲ್ಲ, ಅವಳು ಬೇಡ ಅಂದಿದ್ದು ಯಾವ ಅರ್ಥದಲ್ಲಿ, ನೀವು ಮದುವೆನೇ ಬೇಡ ಅಂತ ತಿಳ್ಕೊಂಡಿದ್ದೀರಿ. ಯಾರಾದರೂ ಎಲ್ಲಿಯಾದರೂ ಕೂಡ ತಂದೆ ಆದಂಥ ವ್ಯಕ್ತಿ ಹೋಗಿ ಮಗಳ ಹತ್ರಕ್ಕೆ ಹೋಗಿ, ನಿನಗಿಂತ ಹುಡುಗನ ನೋಡಿ ನೀ ಮದುವೆ ಮಾಡ್ಕೊಳ್ತೀಯ ನೀನು ಅಂದರೆ, ಹೌದಪ್ಪ ಅದಕ್ಕೆ ಕಾಯ್ತಾ ಕೂತೀನಿ ಅಂತ ಹೇಳಲಿಕ್ಕಾಗ್ತದೆ? ಸಂಕೋಚ ಇರೋದಿಲ್ವ ಹೆಣ್ಮಕ್ಕಳಿಗೆ? ಹೋಗಿ ನಿಮ್ಮಂಥವ್ರು ಗಂಡಸರು ಹೋಗಿ ಕೇಳಿಬಿಟ್ರೆ ಸಡನ್ನಾಗಿ ಹೌದಪ್ಪ ಅದಕ್ಕೆ ಕಾಯ್ತಾ ಕೂತೀನಿ, ಬೇಗ ಮಾಡಿಸಿ ಕಳಿಸು ಅಂತ ಯಾರು ಹೇಳ್ತಿದ್ದಾರೆ? ಅದಕ್ಕೆ ಹಂಗೆ ಹೇಳಲಿಲ್ಲ ಅವಳು, ಬೇಡ ಅಂತ ಅಷ್ಟೇ ಅಂದು. ಅವಳ ಮಾತಿನ ಅಭಿಪ್ರಾಯ ಏನು ಅಂತಂದರೆ, ಬೇಡ ಅಂದರೆ ಮದುವೆ ಮಾಡೋದು ಬೇಡ ಅಂತಲ್ಲ, ಮತ್ತೇನು ಅಂದರೆ ವಿಳಂಬೋ ನೈವ ಕರ್ತವ್ಯ, ತಡ ಮಾಡೋದು ಬೇಡ ಅಂತ ಅರ್ಥ ಅವಳದು ಅಂತ. ಬೇಡ ಅಂದರೆ ನೀವು ಮದುವೆನೇ ಬೇಡ ಅಂತ ತಿಳ್ಕೊಂಡಿರಿ, ತಡ ಮಾಡೋದು ಬೇಡ ಅಂತ ಹೇಳ್ತಿದ್ದಾಳೆ ಅಂತಂದರು. ಇಷ್ಟು ಹೇಳಿ ಆಮೇಲೆ ಆಯಿತು, ಮದುವೆ ಮಾಡಿಸ್ಬೇಕು. ಹಾಗಾದರೆ ತಸ್ಮೈ ದಾಸ್ಯಾಮಿ ಕೃಷ್ಣಾಯ ಶ್ರೀನಿವಾಸಾಯ ಭಾಮಿನಿ ಪ್ರೇಷಯಾಮಾಸ ರಾಜೇಂದ್ರ ಗುರುವಾಗಮನ ಕಾಂಕ್ಷಯ ವಿಲಿಖ್ಯ ಪತ್ರಿಕಾಂ ರಾಜ ಪುತ್ರಿ ಕಲ್ಯಾಣಕಾರಿಕಾಂ. ಒಂದು ಪತ್ರವನ್ನು ಬರೆದು ಮಗನಿಗೆ ಕೊಟ್ಟು ಕಳಿಸಿಕೊಡ್ತಾ ಇದ್ದಾನಂತೆ, ಬೃಹಸ್ಪತ್ಯಾಚಾರ್ಯನ ಕರಿ ನೀನು ಅಂತ.
ಆ ಪತ್ರವನ್ನು ತೆಗೆದುಕೊಂಡು ಆ ಮಗ ಹೋದನಂತೆ. ಸಪತ್ರಂ ರಾಜಪುತ್ರಂಚ ಸಮಾಲೋಕ್ಯಾಗತಂ ಗುರು. ಆ ಬಂದಂಥ ರಾಜಪುತ್ರ ವಸುದಾನನನ್ನು ನೋಡಿ, ಏನಪ್ಪ ಏನು ತಂದಿದ್ದೀಯಲ್ಲ ಅಂತ ನೋಡುವಾಗ ಆ ಪತ್ರಕ್ಕೆ 4 ದಿಕ್ಕಿನಲ್ಲೂ ಕೂಡ ಅರ್ಶಿನ ಕುಂಕುಮ ಹಚ್ಚಿದ್ರಂತೆ. ಮಂಗಳಮಯವಾದ ಪತ್ರ ಇದು ಅಂತ. ಅದಕ್ಕೆ ಆ ಪತ್ರವನ್ನು ಕೊಟ್ಟರೆ 2 ಕೈಲಿ ಇಸ್ಕೊಂಡ್ರಂಥವ್ರು ಬೃಹಸ್ಪತ್ಯಾಚಾರ್ಯ. 2 ಕೈಲಿ ಇಸ್ಕೊಂಡ್ರಂತೆ. ಅಂದರೆ ಯಾವತ್ತು ಮಂಗಳಮಯವಾದ ಪತ್ರವನ್ನು ತಗೊಳ್ಬೇಕಾದ್ರೆ 2 ಕೈಯಲ್ಲಿ ತಗೊಳ್ಬೇಕಂತೆ ಮಂಗಳವನ್ನು ಅಂತಂದ್ರೆ ಏನು? ಈ ಕೆಲವೆಲ್ಲ ನಿಯಮಗಳಿದೆ. ಹೇಗೆ ಅಂತಂದರೆ, ಈ ಮಂತ್ರಾಕ್ಷತೆ ತಗೊಳ್ತೀವಿ. ಮಂತ್ರಾಕ್ಷತೆಯನ್ನು ತಗೊಳ್ಳುವಾಗ ಬ್ರಾಹ್ಮಣರ ಕೈಯಲ್ಲಿ ತಗೊಳ್ಬೇಕಂತ. ಹೇಗೆ ತಗೊಳ್ಬೇಕು ಅಂತಂದರೆ, ಮಂತ್ರಾಕ್ಷತೆಯನ್ನು ತಗೊಳ್ಳುವಾಗ 2 ಕೈ ಹಿಡಿದು ತಗೊಳ್ಬೇಕಂತ. ಅಂದರೆ ಆ ಮಂತ್ರಾಕ್ಷತೆ ಕೊಡುವ ಗೌರವ ಅದು ಅಂತ. ಮಂತ್ರಾಕ್ಷತೆ ಗೌರವ ಅದು, ಆ ರೀತಿ ತಗೊಳ್ಬೇಕು. ಕೆಲವು 2 ಕೈಲಿ ತಗೊಳ್ಬೇಕು ಅಂತಿರ್ತದೆ, ಕೆಲವು ಒಂದೇ ಕೈಲಿ ಅಂತಿರ್ತದೆ. ಉದಾಹರಣೆಗೆ ಮಂಗಳಾರತಿ ಇರ್ತದೆ. ಮಂಗಳಾರತಿ ತಗೊಳ್ಬೇಕಾದ್ರೆ 1 ಕೈಲಿ ತೊಗೊಳ್ಬೇಕಷ್ಟೆ, ಬಲಗೈಲಿ 1 ಕೈಲಿ ತೊಗೊಳ್ಬೇಕು. ಕೆಲವ್ರು ಏನು ಮಾಡ್ತಿರ್ತಾರೆ, 2 ಕೈ ಹೀಗೆ ಹಿಡಿದುಬಿಟ್ಟು ಸುತ್ತಿ ತೊಗೊಳ್ತಿರ್ತಾರೆ. ಹಾಗೆಲ್ಲ ಮಾಡಬಾರ್ದು. ಅದು ಮಂಗಳಾರತಿ ಅನ್ನುವಂಥದ್ದು ಒಂದೇ ಕೈಯಲ್ಲಿ ತೊಗೊಳ್ಬೇಕಂತೆ. ಮಂತ್ರಾಕ್ಷತೆ 2 ಕೈಯಲ್ಲಿ ತೊಗೊಳ್ಬೇಕಂತೆ. ಮಂತ್ರಾಕ್ಷತೆ 2 ಕೈ, ಹೆಣ್ಣು ಮಕ್ಕಳೆಲ್ಲ ಉಡಿ ಹಿಡಿದು ತೊಗೊಳ್ಬೇಕಂತ. ಆ ರೀತಿಯಲ್ಲಿ ಹೀಗೆ ಅದಕ್ಕೆಲ್ಲ ನಿಯಮಗಳಿದ್ದಾವೆ. ಅದಕ್ಕೆ ಕರದ್ವಯೇನ ತಾಮಾಶು ಗೃಹೀತ್ವಾನಂದ ನಿರ್ಭರ, ಇದು ಮಂಗಳಮಯವಾಗಿರುವಂಥದ್ದು ಅಂತ 2 ಕೈಯಿಂದ ತಗೊಂಡ್ರಂತೆ. ತಗೊಂಡು ಅಲ್ಲಿಂದ ಕೂಡಲೇ ಬರ್ತಾ ಇದ್ದಾರೆ. ತವ ಆಜ್ಞೆಯ ಕರಿಷ್ಯಾಮಿ ವಿವಾಹಂ ದುಹಿತುರ್ಮಮ. ಅಲ್ಲಿಗೆ ಬಂದು ಕೂಡಲೇ ರಾಜ ಹೇಳ್ತಾ ಇದ್ದಾನೆ, ನೀವು ಒಪ್ಪಿಗೆ ಕೊಟ್ರಿ ಅಂತಾದರೆ ನಾನು ನನ್ನ ಮಗಳ ಮದುವೆಯನ್ನು ಮಾಡುತ್ತೇನೆ. ಆದ್ದರಿಂದ ಆದಷ್ಟು ಬೇಗ ನೋಡಿ ನೀವೆಲ್ಲ ಹೇಳಬೇಕು, ತೀರ್ಮಾನ ಕೊಡಬೇಕು ನೀವು ಅಂತ ಇಷ್ಟು ಬೃಹಸ್ಪತ್ಯಾಚಾರ್ಯರಿಗೆ ಹೇಳಿದ್ರಂತೆ. ಕನ್ಯಾರ್ಥಮಾಗತ ಸಾಧ್ವಿ ವಿದಿತೆ ಗೋತ್ರ ನಾಮನಿ. ಇಲ್ಲಿ ಕೂತಿದ್ದಾಳಲ್ಲ ಬಕುಳಾದೇವಿ, ಇವಳು ಕನ್ಯಾಪೇಕ್ಷೆಯಿಂದ ಬಂದಿದ್ದಾಳೆ. ತನ್ನ ಮಗನಿಗೆ ಕನ್ಯಾ ಬೇಕಂತೆ, ಅದಕ್ಕೋಸ್ಕರವಾಗಿ ಬಂದಿದ್ದಾಳೆ. ಅದರಿಂದ ಏನಾದರೂ ಹೇಳ್ರಿ ಸ್ವಲ್ಪ ಅಂತ ಕೇಳಿದಾಗ ಬೃಹಸ್ಪತ್ಯಾಚಾರ್ಯ ಹೇಳಿದ್ರಂತೆ, ಸಫಲಂ ವೃಕ್ಷಮಾಶ್ರಿತ್ಯ ಬಹವೋ ಜೀವಿತಾ ಭುವಿ ತಥಾ ವಯಂ ಹಿ ಜೀವಾಮಃ ತವ ಭಾಗ್ಯಾವಲಂಬಿನಃ ಅಹಂ ಕದಾಚಿದೇವಾತ್ರ ಸಮಗಚ್ಚಾಮಿ ಭೂತಲಂ. ನಾನು ಯಾವತ್ತೋ ಒಂದೊಂದು ಸರ್ತಿ ಭೂಮಿಗೆ ಬಂದು ಹೋಗ್ತಿರ್ತೀನಿ, ಇಲ್ಲೆಲ್ಲ ಓಡಾಡ್ಕೊಂಡು ಹೋಗ್ತಿರ್ತೀನಿ. ಇವನೆಲ್ಲೋ ವೆಂಕಟಾಚಲದಲ್ಲಿ ವಾಸ ಮಾಡ್ತಿದ್ದಾನೆ ಅಂತ ಹೇಳ್ತಿದ್ದೆ. ಅವನ ಬಗ್ಗೆ ನಜಾನಾಮಿ ತತಃ ಸಮ್ಯಕ್, ಅವನ ಬಗ್ಗೆ ನನಗೆ ಪೂರ್ಣವಾದಂಥ ತಿಳುವಳಿಕೆ ಇಲ್ಲ ನನಗೆ. ಯಾಕೆಂದರೆ ಯಾರಿಗೆ ತಾನೇ ಅವನ ಬಗ್ಗೆ ಪೂರ್ಣವಾದ ತಿಳುವಳಿಕೆ ಇರಲಿಕ್ಕೆ ಸಾಧ್ಯ? ದೇವರ ಬಗ್ಗೆ ಪೂರ್ಣವಾದ ತಿಳುವಳಿಕೆ ಯಾರಿಗೆ ಬರಲಿಕ್ಕೆ ಸಾಧ್ಯ? ಮಾತಿಂದ ಅವನನ್ನು ವರ್ಣನೆ ಮಾಡ್ತೀವಿ ಅಂತಂದರೆ ಸಾಧ್ಯನೇ ಇಲ್ಲ. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. ಮಾತುಗಳೆಲ್ಲ ಅವನ ತನಕ ಹೋಗುತ್ತಂತೆ, ಹೋಗಿ ಅವನನ್ನು ಪೂರ್ಣವಾಗಿ ವರ್ಣನೆ ಮಾಡಲಿಕ್ಕಾಗಲ್ಲ ಅಂತ ವಾಪಸ್ ಬರ್ತದಂತೆ. ಆದ್ದರಿಂದಾಗಿ ದೇವರನ್ನು ಸಂಪೂರ್ಣವಾಗಿ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನನಗೆ ಹೇಳಲಿಕ್ಕಾಗಲ್ಲ. ಇದೇ ಪರ್ವತದಲ್ಲೇನೆ ಒಂದು ಕುಟೀರವನ್ನು ಮಾಡಿಕೊಂಡು ಶುಕಾಚಾರ್ಯರು ವಾಸ ಮಾಡ್ತಿದ್ದಾರೆ. ಆ ಶುಕಾಚಾರ್ಯರನ್ನು ಕೇಳ್ರಿ ಅಂತಂದ್ರಂತೆ. ಶುಕಾಚಾರ್ಯರನ್ನು ಕೇಳ್ರಿ ಅಂತ ಹೇಳಿದಾಗ ಅವರನ್ನು ಕರೆ ಕಳಿಸ್ರಿ ಅಂತ ಹೇಳಿದ್ರಂತೆ. ಅವರು ಹೇಳಿದ್ದು ಸರಿಯೇ. ಯಾಕೆ ಅಂದರೆ ದೇವರ ಬಗ್ಗೆ ಗೊತ್ತಿರಬೇಕು ಅಂತಂದರೆ ಶುಕಾಚಾರ್ಯರು ಅಂದರೆ ಮಹರುದ್ರದೇವರು, ಬೃಹಸ್ಪತ್ಯಾಚಾರ್ಯರು ಗುರು. ಅವರಿರೋದು ಎಷ್ಟನೇ ಕಕ್ಷೆಯಲ್ಲಿ ಅಂದರೆ 10ನೇ ಕಕ್ಷೆಯಲ್ಲಿದ್ದಾರೆ ಬೃಹಸ್ಪತ್ಯಾಚಾರ್ಯ. ಇನ್ನು ಶುಕಾಚಾರ್ಯ ಎಷ್ಟನೇ ಕಕ್ಷೆ? 5ನೇ ಕಕ್ಷೆಯಲ್ಲಿದ್ದಾರೆ. ಹಾಗಾಗಿ 10ನೇ ಕಕ್ಷೆಯಲ್ಲಿರೋರಿಗಿಂತಲೂ ಕೂಡ ದೇವರ ಬಗ್ಗೆ 5ನೇ ಕಕ್ಷೆಯಲ್ಲಿರೋರಿಗೆ ಚೆನ್ನಾಗಿ ಗೊತ್ತಿರ್ತದೆ. ಆದ್ದರಿಂದ ಅವ್ರನ್ನ ಕರೆ ಕಳಿಸಿ ಕೇಳ್ರಿ ಅಂತಂದಂತೆ. ಅವ್ರನ್ನ ಕರೆಸ್ರಿ ಅಂತ ಈ ಮಾತು ಹೇಳಿದ ಕೂಡಲೇ ಆಯಿತು ಅಂತ ತನ್ನ ತಮ್ಮ ತೋಂಡಮಾನ ರಾಜ ಇದ್ನಲ್ಲ ಅವನಿಗೆ ಹೇಳಿ ಕಳಿಸ್ತಾ ಇದ್ದಾರೆ. ಹೇಳಿ ನೀನು ಹೋಗಿ ಇವರನ್ನು ಕರ್ಕೊಂಡು ಬಾ ಅಂತ ಶುಕಾಚಾರ್ಯನ ಕರ್ಕೊಂಡು ಬಾ ಅಂತ ಹೇಳಿದ್ರಂತೆ. ಆಯಿತು ಅಂತ ಇವರು ಹೋದರು. ತೋಂಡಮಾನ ಹೋಗಿ ನೋಡ್ತಾರೆ. ಆ ತೋಂಡಮಾನ ನೋಡ್ತಾನೆ. ಧ್ಯಾನ ಯೋಗಾದುತ್ತಿತಂ ತಂ ದೃಷ್ಟ ಶುಕಮುವಾಚ. ಅವರು ಧ್ಯಾನಕ್ಕೆ ಕೂತಿದ್ರಂತೆ. ಮೊದಲು ಹೋದಾಗ ಧ್ಯಾನಕ್ಕೆ ಕೂತಿದ್ರು. ಸ್ವಲ್ಪ ಹೊತ್ತು ಕಾದಾದ್ಮೇಲೆ ಅವರು ಧ್ಯಾನದಿಂದ ಎದ್ದು ಕೂಡಲೇ ಅವರನ್ನು ನೋಡಿ ತೋಂಡಮಾನ ಹೇಳಿದ್ನಂತೆ, ಶೃಣು ತಾಪಸ ಶಾರ್ದೂಲ ವಚನಂ ರಾಜಭಾಷಿತಂ. ರಾಜ ಹೇಳಿ ಕಳಿಸಿದ್ದಾನೆ, ನಿಮಗೊಂದು ವಿಚಾರ ಹೇಳಬೇಕು. ಏನು? ಪದ್ಮಾವತಿ ವಿವಾಹಾರ ಸಂಪನ್ನ ಗುರುಪೂಜಿತ ಶ್ರೀನಿವಾಸಾಯ ತಾಂ ಕನ್ಯಾಂ ಪ್ರದಾತುಂ ಕಾಂಕ್ಷತೆ ನೃಪಃ.
ಪದ್ಮಾವತಿ ದೇವಿಯರನ್ನು ಶ್ರೀನಿವಾಸ ದೇವರಿಗೆ ಕೊಟ್ಟು ವಿವಾಹ ಮಾಡಬೇಕು ಅಂತ ನಿಶ್ಚಯ ಮಾಡ್ತಾ ಇದ್ದಾರೆ. ಆದ್ದರಿಂದ ಇದರಲ್ಲಿ ಮಧ್ಯಸ್ಥಿಕೆಯನ್ನು ತಾವು ವಹಿಸಿ ಏನಿದು ಕುಲ ಗೋತ್ರ ಎಲ್ಲ ಸರಿ ಇದೆಯಾ ಇಲ್ವಾ ಏನು ಅಂತ ನೀವು ನಿಶ್ಚಯ ಮಾಡಬೇಕಾಗಿದೆ ಅಂತ ಹೇಳಿದ್ರಂತೆ. ಇಷ್ಟು ಹೇಳಲಿಕ್ಕೆ ಪುರುಸುತ್ತಿಲ್ಲ. ಅವ್ರಿಗೇನಾಯಿತು, ಶುಕಾಚಾರ್ಯ ಹುಚ್ಚಿಡಿದು ಬಿಡ್ತಂತ. ಅವ್ರಿಗೆ ಹುಚ್ಚಿಡಿದು ಏನು ಮಾಡಿದ್ರಂತೆ, ಒಂದು ಕೃಷ್ಣಾಜಿನದ ಮೇಲೆ ಕೂತಿದ್ರಂತೆ. ಆ ಕೃಷ್ಣಾಜಿನ ಹೀಗೆ ತೆಗೆದ್ರಂತೆ. ತೆಗೆದು ಅದನ್ನು ಪಾರ 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 ಹರಿದ್ರಂತೆ. ತುಂಡು ತುಂಡು ಮಾಡಿ ಬಿಸಾಕಿಬಿಟ್ರಂತೆ ಎಲ್ಲ ಕಡೆಯಲ್ಲಿ. ಅವ್ರದ್ದೊಂದು ಕಮಂಡಲು ಇಟ್ಟುಕೊಂಡಿದ್ರು. ಕಮಂಡಲವನ್ನು ಮೇಲ್ಮೇಲೆ ಹಾರಿ ಹಾಕಿದ್ರಂತೆ. ಫುಟ್ಬಾಲ್ ಥರ ಆಡ್ಲಿಕ್ಕೆ ಶುರು ಮಾಡಿದರು. ಕೋಲ್ ಹಿಡಿದಿದ್ರು. ಕೋಲನ್ನು ಮೇಲ್ಮೇಲೆ ಬಿಸಾಕಿದ್ರಂತೆ. ವಿಚಿತ್ರವಾಗಿ ಕುಣಿಲಿಕ್ಕೆ ಶುರು ಮಾಡಿಬಿಟ್ರಂತೆ. ಕುಣಿಲಿಕ್ಕೆ ಶುರು ಮಾಡಿದರು ವಿಚಿತ್ರವಾಗಿ. ಈ ತೋಂಟಮಾನ ರಾಜ ನೋಡಿ ಗಾಬರಿ ಆಯ್ತು ಅವನಿಗೆ. ದೂರ ಓಡಿ ಹೋದ್ನಂತ ಅನ್ಸರುತ್ತೆ. ಗಾಬರಿಯಾಗಿ ದೂರ ನಿಂತುಕೊಂಡ, ಏನಾಗ್ತಾ ಇದೆಯೋ ಏನೋ ಅಂತ, ಎಚ್ಚರಿಕೆ ಇಲ್ಲದಂತೆ ಈ ಥರ ಮಾಡ್ತಿದ್ದಾರಲ್ಲ ಅಂತ ಭಾರಿ ಹೆದರಿಕೆ ಆಗಿ, ಬಿಂದನ್ ಕಮಂಡಲುಂ ರಾಜನ್ ಛಿಂದನ್ ಕೃಷ್ಣ ಮೃಗತ್ವಚಂ ವಿಚ್ಛಿದ್ಯ ಮಣಿಮಾಲಾಶ್ಚ ಸನನರ್ಥ ಮಹಾಮುನಿ. ತಮ್ಮ ಕಂಠದಲ್ಲಿ ಒಂದು ಮಾಲೆ ಹಾಕ್ಕೊಂಡಿದ್ರು. ಮಾಲೆ ಕಿತ್ತಿ ಹಾಕಿದ್ರಂತ ಅನ್ಸರ್ತಿ. ಏನೋ ಹುಚ್ಚೆ ಹಿಡಿದು ಕಾಣ್ತದೆ ಇವರಿಗೆ ಅಂತ ಅನ್ಕೊಂಡು, ಏನು ಹುಚ್ಚಿಡಿತು ಅಂತ ಅಂದ್ಕೊಂಡು ಆಮೇಲೆ ದೂರದಲ್ಲೇ ನಿಂತಿದ್ರಂತೆ. ದೂರದಲ್ಲಿ ಮುಹೂರ್ತ ಮಿತ್ತಂ ರಾಜೇಂದ್ರ, ಒಂದು ಮುಹೂರ್ತ ಕಾಲ ಹೀಗೆ ಕುಣಿದು ಆಮೇಲೆ ಸ್ವಲ್ಪ ಸಮಾಧಾನ ಮಾಡಿಕೊಂಡ್ರಂತೆ ಶುಕಾಚಾರ್ಯ. ಸಮಾಧಾನ ಮಾಡಿಕೊಂಡಾದ ನಂತರ ಏನಿದು ಯಾಕೆ ಹಿಂಗೆ ಮಾಡ್ತಿದ್ದಾರೆ ಅಂತ ಆಗ ಶುಕಾಚಾರ್ಯ ಸಮಾಧಾನ ಮಾಡಿಕೊಂಡು ಹೇಳಿದ್ರಂತೆ, ಸಾಧೂದಿತಂ ವಾಕ್ಯ ಮುದಾರ ವಿಕ್ರಮ ತ್ವಯಾ ಹರೇರ್ವೆಂಕಟಶೈಲವಾಸಿನಃ ಕನ್ಯಾಪ್ರದಾನಂ ಪುರುಷಾರ್ಥ ಸಾಧನಂ ಸಮಸ್ತ ಲೋಕಸ್ಯ ಪವಿತ್ರ ಕಾರಣಂ. ಅವ್ರು ಹೇಳಿದರು, ಎಂಥ ವಿಚಾರ ಹೇಳಿದ್ರಿ ನೀವು ನನಗೆ. ಯಾಕೆಂದರೆ ಶ್ರೀನಿವಾಸ ಪದ್ಮಾವತಿ ದೇವಿಯರಿಗೆ, ಜಗತ್ತಿನ ತಂದೆ ತಾಯಿಗಳಿಗೆ ಮದುವೆ ಮಾಡಲಿಕ್ಕೆ ನಿಶ್ಚಯ ಮಾಡಲಿಕ್ಕೆ ನಾನು ಬರಬೇಕು ಅಂತಂದ್ರಲ್ಲ, ಎಂಥ ಸೌಭಾಗ್ಯದ ವಿಚಾರವನ್ನು ಹೇಳಿದ್ರಿ. ಇದನ್ನು ಕೇಳುವಾಗ ನನಗೆ ತಡಿಲಿಕ್ಕಾಗ್ತಾ ಇಲ್ಲ, ಹುಚ್ಚಿಡಿತಾ ಇದೆ ನನಗೆ ಅಂತಂದರು. ಯಾಕೆ ಅಂದರೆ ದೇವರು ಮೊದಲನೇದಾಗಿ ದೇವರ ಬಗ್ಗೆ ಕೇಳಿದರೆ ಸಾಕು ನನಗೆ ಹುಚ್ಚಿಡಿತದೆ ಅಂತರು. ದಾಸರು ಹೇಳಲ್ವೇ, ಹುಚ್ಚು ಹಿಡಿಯಿತು ಎನಗೆ ಹುಚ್ಚು ಹಿಡಿಯಿತು, ಅಚ್ಯುತನ ನಾಮವೆಂಬ ಅಚ್ಚು ಮೆಚ್ಚು ತಲೆಗೆ ಏರಿ ಹುಚ್ಚು ಹಿಡಿಯಿತು ಎನಗೆ ಹುಚ್ಚು ಹಿಡಿಯಿತು ಅಂತಾರೆ. ಹಾಗೆ ದೇವ್ರ ವಿಷಯ ಕೇಳಿದರೆ ನಂಗೆ ಹುಚ್ಚಿಡಿದು ಬಿಡ್ತದೆ, ಏನು ಮಾಡಬೇಕು ಗೊತ್ತಾಗೋದಿಲ್ಲ ಅಂತ. ಯಾಕೆ ಜಗನ್ನಾಥ ದಾಸರು ಒಂದು ಕಡೆ ಹೇಳ್ತಾರೆ, ಕೆಲವು ಅತ್ಯಂತ ಭಕ್ತರಿರ್ತಾರಲ್ಲ, ಆ ಭಕ್ತರ ಜೊತೆಗೆ ಸೇರಿಬಿಟ್ರೆ ಹುಚ್ಚರಂತೆ ಕುಣಿತಿರ್ತಾರಂತೆ ಕೆಲವು ಭಕ್ತರು. ಜೊತೆಗೆ ಅವರು ದಾಸರ ಪದಗಳು ಅವು ಇವು ಹಾಡ್ತಾ ಇದ್ರೆ ಗೊತ್ತಾಗೋದಿಲ್ಲ ಅಂತ ಅವ್ರಿಗೆ, ಮೈ ಮರೆತು ಬಿಡ್ತಾರಂತೆ. ಮೈ ಮರೆತು ಹಾಗೆ ದೇವರ ವಿಷಯ ಕೇಳಿದರೆ ಸಾಕು ಮೈ ಮರೀತಾರಂತೆ ಯಾರು, ಶುಕಾಚಾರ್ಯ. ಅದರಿಂದಲೇ ಒಂದು ಕಡೆ ಜಗನ್ನಾಥ ದಾಸರು ಹೇಳುತ್ತಾರೆ, ನಗುವರು ಅಳುವರು ನಾಟ್ಯವಾಡುವರು ಬಗೆಯರು ಬಡತನ ಭಾಗ್ಯ ಭಾಗವತರು ತೆಗೆಯರೋ ನಿನ್ನಲ್ಲಿ ಮನ ಒಮ್ಮೆಯಾದರೂ ಜಗನ್ನಾಥ ವಿಠಲ ನಿನ್ನವರೇನು ಧನ್ಯರು ರಂಗ ನಿನ್ನ ಕೊಂಡಾಡುವ ಮಂಗಳಾತ್ಮರ ಸಂಗ ಸುಖವಿತ್ತು ಕಾಯೋ ಕರುಣಾಸಾಗರ. ಆ ಭಗವಂತನನ್ನು ಕೇಳೋದಂತೆ, ಪ್ರಾರ್ಥನೆ ಮಾಡೋದಂತೆ. ಯಾವಾಗಲೂ ನಿನ್ನ ಮಂಗಳಮಯವಾದ ಚರಿತ್ರೆಗಳನ್ನು ಹಾಡುವಂಥವರಿದ್ದಾರಲ್ಲ, ಅಂಥವರ ಸಂಘ ಕೊಟ್ಟು ನನ್ನನ್ನು ಬದುಕಿಸು, ನನ್ನ ಜೀವನ ಉದ್ಧಾರ ಮಾಡು ಅಂತ ಕೇಳ್ತಾರಂತೆ. ಹಾಗೆ ಅವರಿಗೆ ಯಾಕೆ ಅಂದರೆ ಅವರೆಲ್ಲರೂ ಹಾಗೇ ಇರ್ತಾರಂತೆ, ನಗುವರೋ ಅಳುವರೋ ನಾಟ್ಯವಾಡುವರು. ಏನಂತ ಗೊತ್ತಾಗಲ್ಲ ಅವರಿಗೆ. ಕೆಲವು ಸರ್ತಿ ನಗುತ್ತಾರಂತೆ ದೇವರ ಕಥೆ ಕೇಳುವಾಗ, ಕೆಲವೊಮ್ಮೆ ಅವನ ಲೀಲೆ ಅವನ ಕಾರುಣ್ಯಗಳನ್ನೆಲ್ಲ ನೋಡಿ ಅಳ್ತಾರಂತೆ ಕೆಲವೊಂದು ಸರ್ತಿ, ಇನ್ನು ಕೆಲವು ಸರ್ತಿ ಕುಣಿದು ಬಿಡ್ತಾರಂತೆ. ಹಾಗೆ ಇವರು ಕೂಡ ಕುಣಿತಿದ್ದಾರೆ. ಆದ್ದರಿಂದ ಇದನ್ನೆಲ್ಲ ನೋಡಿ ಬಗೆಯರೋ ಬಡತನ ಭಾಗ್ಯ ಒಮ್ಮೆಯಾದರು. ತಮ್ಮಲ್ಲೇನಾದರೂ ಬಡತನ ಇದ್ದರೆ ಒಂದು ದಿವಸ ಹೇಳೋದಿಲ್ಲಂತೆ, ದೇವರಿದ್ದಾನೆ ಅಂತಾರೋ, ದೇವರಿದ್ದಾನೆ ಅವನು ನೋಡ್ಕೊಳ್ತಾನೆ ಅಂತ. ತೆಗೆಯರೋ ನಿನ್ನಲ್ಲಿ ಮನ ಒಮ್ಮೆಯಾದರೂ, ಒಂದು ದಿವಸವೂ ಕೂಡ ಅವನಿಂದ ಮನಸ್ಸನ್ನು ಹೊರಗೆ ಹಾಕೋದಿಲ್ಲಂತೆ, ಮನಸ್ಸನ್ನು. ಆದ್ದರಿಂದ ಇಂಥ ಭಗವಂತನ ಭಕ್ತರಲ್ಲಿ ನನ್ನ ಸಂಘವನ್ನು ಕೊಡು ಅಂತ ಕೇಳ್ತಾರೆ. ಆದ್ದರಿಂದ ಇಂಥ ಸಂಘ ಕೊಡು ಅಂತ ಆದ್ದರಿಂದಲೇ ಶುಕಾಚಾರ್ಯಗೂ ಏನಾಯ್ತಂತೆ, ಕುಣಿದು ಕುಪ್ಪಳಿಸ್ಬಿಟ್ರು ಒಂದು ಸರ್ತಿ. ಯಾಕೆ ಆ ಸಂತೋಷ, ಶ್ರೀನಿವಾಸ ಪದ್ಮಾವತಿ ದೇವಿಯರ ವಿವಾಹವನ್ನು ನಿಶ್ಚಯ ಮಾಡಲಿಕ್ಕೆ ನನಗೆ ಹೇಳಿದ್ರಲ್ಲ ಅಂತ ಆನಂದ ಆಯಿತಂತೆ. ಆನಂದದಿಂದ ಕುಣಿದ್ರು. ಆಮೇಲೆ ಬಂದ್ರಂತೆ. ಬಂದಾದ ನಂತರ ಆಕಾಶರಾಜ ದಿಶಣು
ಶ್ರೀನಿವಾಸ ಕೃಪಾಬಲಾತ್ ಅಂತ. ಶ್ರೀನಿವಾಸ ದೇವರು ಇವನಿಗೆ ಕೊಟ್ಟು ವಿವಾಹ ಮಾಡುತ್ತಿದ್ದೀರಿ ಅಂತಂದರೆ ಎಂಥ ಭಾಗ್ಯ ಇದು ಅಂತ ಬರ್ತಾ ಇದ್ದಾರೆ. ಬಂದೇನು ಮಾಡಿದ್ರಂತೆ, ಕವಚಂ ಕಲ್ಪಯಾಮಾಸ ಕುಶಾಗ್ರೈ ಕುಸುಮೈಸ್ತದ ತುಳಸಿ ಮಣಿಮಾಲಾಭಿ ಕಂಠಕರ್ಣ ವಿಭೂಷಿತ ಪುರೋಹಿತಂ ಪುರಸ್ಕೃತ್ಯ ಕುಶಮೂಲ ಫಲೋದಕೈ. ಬಂದ ಪುರೋಹಿತರಿಗೆ ಹಣ್ಣು, ತೆಂಗಿನಕಾಯಿ, ವೀಳ್ಯದೆಲೆ, ಅಡಿಕೆ ಎಲ್ಲ ಕೊಟ್ಟು ಅವರಿಗೊಂದಷ್ಟು ಸನ್ಮಾನವನ್ನು ಮಾಡಿ ಅರ್ಘ್ಯಪಾದ್ಯಾದಿಗಳನ್ನು ಕೊಟ್ಟು ಆ ರಾಜ ಹೇಳಿದಂತೆ ಪದ್ಮಾವತೀಂ ಪ್ರದಾಸ್ಯಾಮಿ ಭವದ್ಭ್ಯಾಂ ಅನುಮೋದಿತ. ಪದ್ಮಾವತಿ ದೇವಿಯನ್ನು ಶ್ರೀನಿವಾಸನಿಗೆ ಕೊಡಬೇಕು ಅಂತ ನಿಶ್ಚಯ ಮಾಡ್ತಿದ್ದೇನೆ. ಬ್ರಾಹ್ಮಣರು ನೀವೆಲ್ಲ ಸೇರಿ ತಥಾಸ್ತು ಅಂದರೆ ನಾನು ಮುಂದುವರಿಯುತ್ತೇನೆ ಅಂತಂದು. ಅಂದು ಕೂಡಲೇ ಶುಕೋಬ್ರವೀರ್ ಗಿರಂ ಪುತ್ರ, ಆಯಿತು ಸರಿ, ಹಾಗಾದರೆ ಈ ವಿಷಯಕ್ಕೆ ಶುಕಾಚಾರ್ಯ ಹೇಳ್ತಾರೆ, ಮಾಕುರುಶ್ವ ಮಹಾಭಾಗ ಸಂದೇಹಂ ದಾನಕರ್ಮಣಿ. ಈ ಕನ್ಯಾದಾನ ಮಾಡೋ ವಿಷಯದಲ್ಲಿ ಸಂದೇಹವೇ ಮಾಡಬೇಡ, ಮೊದಲು ಕನ್ಯಾದಾನ ಮಾಡು ಅಂತ ಹೇಳಿದ್ರಂತೆ. ಮೊದಲು ಕನ್ಯಾದಾನ ಮಾಡು. ಧನ್ಯೋಸಿತ್ತು, ಎಂಥ ಧನ್ಯ ನಿಂದು. ಯಾಕೆ, ಜಗದೊಡೆಯನಾದ ಭಗವಂತನಿಗೆ ನಾವು ಪಾದ ತೊಳಿತೀವೆಂದರೂ ಸಿಗಲ್ಲ ಭಾಗ್ಯ. ಅಂಥದ್ದು ಪಾದ ತೊಳೆದು ಕನ್ಯಾದಾನ ಮಾಡುವ ದೊಡ್ಡ ಯೋಗ ನಿನಗೆ ಬಂದಿದೆ, ಮೊದಲು ಮಾಡು ಅಂತ ಹೇಳಿದ್ರಂತೆ. ವಿಳಂಬೋ ನೈವ ಕರ್ತವ್ಯ ಶುಭಂ ಶೀಘ್ರಂ ವಿಧೀಯತಾಂ. ಈ ವಿವಾಹವನ್ನು ನಿಧಾನ ಮಾಡಲಿಕ್ಕೆ ಹೋಗಬೇಡ, ಆದಷ್ಟು ಬೇಗ ಮಾಡಿ ಮುಗಿಸಿದನ್ನ ಅಂತ ಇಷ್ಟು ಹೇಳಿದ್ರಂತೆ. ಹೇಳಿದಾಗ ಸರಿ, ಬೃಹಸ್ಪತ್ಯಾಚಾರ್ಯ ಹೇಳ್ತಿದ್ದಾರೆ, ಗೋತ್ರಂ ಶ್ರೀ ವೆಂಕಟೇಶಸ್ಯ ಮಮಾಚಕ್ಷ್ವಭಾಮಿನಿ. ಅವನ ಗೋತ್ರ ಏನು ಹೇಳ್ರಿ ಅಂತ ಕೇಳಿದರು, ನಕ್ಷತ್ರ ಹೇಳ್ರಿ ಅಂತ ಕೇಳಿದರು. ಆಗಲೇ ಹೇಳಿದಂತೆ ವಸಿಷ್ಠ ಗೋತ್ರ, ನಕ್ಷತ್ರ ಶ್ರವಣ ನಕ್ಷತ್ರ, ಜೊತೆಗೆ ಇವಳದ್ದು ಮೃಗಶಿರಾ ನಕ್ಷತ್ರ ಅಂತೆ. ಮೃಗಶಿರಾ ನಕ್ಷತ್ರ ಅಂತಂದರೆ ಅದು ಸ್ವಲ್ಪ ಹೆಣ್ಣು ಮಕ್ಕಳಿಗೆ ಮೃಗಶಿರಾ ನಕ್ಷತ್ರ ಇದ್ದರೆ ಸೌಂದರ್ಯ ಹೆಚ್ಚಿರ್ತದಂತೆ. ಅದು ಮನ್ಮಥನ ನಕ್ಷತ್ರ, ಹಾಗಾಗಿ ಆ ಮನ್ಮಥನ ನಕ್ಷತ್ರ ಆದ್ದರಿಂದ ಹೆಚ್ಚು ಸೌಂದರ್ಯ ಇರುತ್ತದೆ. ಹಾಗೆ ಪದ್ಮಾವತಿ ಇದ್ದು. ಅವಳ ಗೋತ್ರ ಯಾವುದು ಅಂದರೆ ಅತ್ರಿ ಗೋತ್ರ. ಗೋತ್ರಮತ್ರೇಯರು ಮಹಾಭಾಗ, ನಕ್ಷತ್ರಂ ಮೃಗಶೀರ್ಷಕಂ ಅಂತ ಇಷ್ಟು ಹೇಳಿದರು. ಆಗ ಬೃಹಸ್ಪತ್ಯಾಚಾರ್ಯರು ನೋಡ್ತಿದ್ದಾರೆ, ಜಾತಕವನ್ನೆಲ್ಲ ನೋಡ್ತಿದ್ದಾರೆ. ನಾಡೀಕೂಟ ಅಂತಿರ್ತದೆ, ಸೂತ್ರಕೂಟ ಅಂತಿರ್ತದೆ, ಯೋನಿಕೂಟ ಅಂತ. ಒಟ್ಟು ಸಾಮಾನ್ಯವಾಗಿ ಗಂಡು ಹೆಣ್ಣಿನ ಜಾತಕ ಕೂಡಬೇಕು ಅಂತ ಆದರೆ ಸುಮಾರು 24 ಗುಣ ಅಂತ ಹೇಳುತ್ತಾರೆ. ಅದರಲ್ಲಿ 18 ಗುಣಗಳು ಕೂಡಿ ಬಂತು ಅಂದರೂ ಕೂಡ ವಿವಾಹ ಮಾಡಿಬಿಡ್ಬೋದು. ಇನ್ನು ಇದಲ್ಲದೇನೆ ಕೆಲವು ಸರ್ತಿ ಗುಣಗಳೇ ಕೂಡೋದಿಲ್ಲ, ಆದರೂ ವಿವಾಹ ಮಾಡಬಹುದು. ಯಾವಾಗ ಅಂತ ಹೇಳಿದರೆ ಮನೋಘಟನೆ ಆಗಿತ್ತು ಅಂತ ಆದರೆ ಕೂಡ್ಬೋದಂತೆ, ವಿವಾಹ ನಡೆದು ಹೋಗ್ತದಂತೆ. ಹಾಗೆ ಇಲ್ಲೂ ಕೂಡ ಏನು ಅಂದರೆ ಇವರ ಜಾತಕಗಳೂ ಹೊಂದಾಣಿಕೆ ಆಗಿದೆ, ಜೊತೆಗೆ ಮನೋಘಟನೆ ಆಗಿದೆ. ಯಾಕೆ, ಶ್ರೀನಿವಾಸ ಅವಳನ್ನು ನೋಡಿದಾಗ ಇವಳೇ ನನ್ನ ಹೆಂಡತಿ ಅಂತ ಅಂದ್ಕೊಂಡಿದ್ದೆ. ಅವಳು ಜ್ವರ ಬಂದಿದ್ದು ಯಾಕೆ ಅಂತಂದರೆ ಶ್ರೀನಿವಾಸ ನನ್ನ ಗಂಡ ಆಗಬೇಕು ಅಂತ. ಅದಕ್ಕೋಸ್ಕರ ಎಲ್ಲ ಕೂಡಿ ಬಂದಿದೆ ಅಂತೆ. ಇದನ್ನೆಲ್ಲ ಹೇಳಿದರು. ಭಕ್ತ್ಯಾ ಪರಮಯ ರಾಜ ಸ್ವಾರ್ಯಭಾವಂ ಸಮಾಶ್ರಿತ. ಇದನ್ನೆಲ್ಲ ಹೇಳಿದ ನಂತರ ಭಾಳ ಚೆನ್ನಾಗಿದೆ, ಇನ್ನು ಆದಷ್ಟು ಬೇಗ ನಿಶ್ಚಯ ಮಾಡಿರಿ. ಇವನೇನು ಮಾಡಿದಂತೆ, ರಾಜ ಹೇಳಿದಂತೆ, ಹಾಗಾದರೆ ನಾನು ಶ್ರೀನಿವಾಸನಿಗೆ ಪತ್ರ ಬರೀತೇನೆ ಅಂತಂದು, ನಿನಗೆ ಮದುವೆ ಮಾಡಿಕೊಡ್ತೀನಿ, ನಮ್ಮ ಮಗಳನ್ನು ಬಂದು ವಿವಾಹ ಮಾಡಿಕೊಂಡು ಹೋಗಬೇಕು ಅಂತ ಬರೀಲಿಕ್ಕೆ ಶುರು ಮಾಡಿ. ಪತ್ರ ಬರಿಬೇಕಾದ್ರೆ ಹೇಗೆ ಬರಿಬೇಕು? ಶ್ರೀನಿವಾಸನಿಗೆ ಪತ್ರ. ಅವನು ಸರ್ವೋತ್ತಮನಾದ್ರಿಂದ ಜಗದೊಡೆಯನಾದಂಥ ಶ್ರೀನಿವಾಸನಿಗೆ ನಮಸ್ಕರಿಸಿ ಬರೆಯುವ ಪತ್ರ ಅಂತ ಬರೀಬೇಕು, ಅಥವಾ ಅಳಿಯ ಆಗ್ತಾನೆ ಆದ್ದರಿಂದಾಗಿ ಶ್ರೀನಿವಾಸನಿಗೆ ಆಶೀರ್ವದಿಸಿ ಬರೆಯುವ ಪತ್ರ ಅಂತ ಬರೀಬೇಕು. ಏನಂತ ಬರಿಬೇಕು ಅಂತ, ಏನು ಬರಿಬೇಕು ಅಂತಂದಾಗ ಕಿಂ ಲೇಖ್ಯಂ ಪ್ರಾಕೃತೈರ್ವಿದ್ವನ್ ಅಪ್ರಾಕೃತ ಶರೀರಿಣಃ. ಏನು ಬರಿಬೇಕು ಗೊತ್ತಾಗಲಿಲ್ಲ. ಏನು ಬರಿಬೇಕು ಗೊತ್ತಾಗದೇ ಇದ್ದಾಗ ಬೃಹಸ್ಪತ್ಯಾಚಾರ್ಯಗೆ ಹೇಳಿದಂತೆ, ಸ್ವಾಮಿ ನನಗೆ ಯಾಕೋ ಬರೀಲಿಕ್ಕೆ ಬರ್ತಾ ಇಲ್ಲ, ನೀವೇ ಬರೆದು ಬಿಡ್ರಿ ಅಂತಂದಂತೆ. ನೀವೇ ಬರೆದು. ಆವತ್ತಿನಿಂದಲೂ ಕೂಡ ನಿಶ್ಚಿತಾರ್ಥದಲ್ಲಿ ಪುರೋಹಿತರು ಬರೆಯೋ ಪ್ರಸಂಗ ಬಂತು. ಅಲ್ಲಿ ತನಕಲೂ ಕೂಡ ಹೇಗಿತ್ತು ಅಂದರೆ ಕನ್ಯಾ ಪಿತೃ ಏನಿರ್ತಿದ್ದ ಅವನೇ ಪತ್ರಿಕೆಯನ್ನು ಬರೀತಿದ್ದ. ನಿಶ್ಚಿತಾರ್ಥದ ದಿವಸ ಈ ಪತ್ರಿಕೆಯನ್ನು ಬರೆಯೋದು. ಆ ಪತ್ರಿಕೆ ಬರೀಲಿಕ್ಕೆ ಅಧಿಕಾರ ಯಾರಿಗೆ ಅಂದರೆ ಕನ್ಯಾ ಪಿತೃವಿಗೆ ಇತ್ತು. ಈ ಆಕಾಶ ರಾಜ ಮಾಡಿದ ಕೆಲಸ ಪುರೋಹಿತರಿಗೆ ಬಂದು ಬಿತ್ತು. ಹೀಗಾಯಿತು. ಅಂತೂ ಪುರೋಹಿತರಿಗೆ ಈ ಕೆಲಸ ಕೊಟ್ಟ, ನೀವೇ ಬರೆದು ಬಿಡ್ರಿ ಅಂತ ಅವರಿಗೆ ಹೇಳಿದಾಗ ಆಗ ಅವರು ಹೇಳಿದರು, ಶ್ರೀನಿವಾಸಾಯ ಕೃಷ್ಣಾಯ ವೆಂಕಟಾಚಲವಾಸಿನೇ ಸಾಂಗೈ ಸರ್ವೈಶ್ಚ ವೇದಾದ್ಯೈ ಆಗಮೈಶ್ಚ ಪುರಾಣಕೈ. ಎಲ್ಲ ವೇದಾಂತಗಳಿಂದ ಪ್ರತಿಪಾದ್ಯನಾದಂಥ ಭಗವಂತನೇ, ನಿನಗೆ ನನ್ನ ಮಗಳನ್ನು ಆದರೂ ಅಳಿಯಾಗ್ತಾನೆ ಅಂತ ಲೋಕದ ದೃಷ್ಟಿಯಿಂದ ಆಶೀರ್ವಾದ ಅಂತಲೇ ಬರೀರಿ. ಆಶೀರ್ವಾದಂ ಕರಿಷ್ಯಾಮಿ ಬಂಧುತ್ವಾತ್ತೇ ಸುರೋತ್ತಮ
ತ್ವತ್ಪಾದ ಪದ್ಮ ಸಂವೀಕ್ಷಾ ಕಾಮ ಆಕಾಶ ನಾಮಕಃ ತ್ವದಾಶ್ರಮಂ ಸಮಾಕಾಂಕ್ಷನ್ ಲೇಖಯಾಮ್ಯದ್ಯ ಮಾಧವ. ಅದಕ್ಕೆ ನಾನು ನನ್ನ ಹೆಂಡತಿ ಮಕ್ಕಳು ಎಲ್ಲರೂ ಕೂಡ ಸೇರಿ ನನ್ನ ಮಗಳನ್ನು ನಿನಗೆ ವಿವಾಹ ಮಾಡಿಕೊಡಬೇಕು ಅಂತಿದ್ದೇವೆ. ನೀನು ಕುಶಲಿ ಅಂತ ತಿಳಿದಿದ್ದೇನೆ, ನಾವು ಇಲ್ಲಿ ಕುಶಲರಾಗಿದ್ದೇವೆ, ಆದ್ದರಿಂದ ನೀನು ಬಂದು ವಿವಾಹ ಮಾಡಿಕೊಳ್ಬೇಕು. ಈ ಪತ್ರ ಯಾವಾಗ ಬರೀತಿದ್ದೇನೆ ಅಂತಂದರೆ ಚೈತ್ರ ಶುಕ್ಲ ತ್ರಯೋದಶ್ಯಾಂ ಏತತ್ ಪತ್ರಂ ವಿಲಿಖ್ಯತೆ. ಚೈತ್ರ ಶುಕ್ಲ ತ್ರಯೋದಶಿ ತಿಥಿಯಂದು ಈ ಪತ್ರವನ್ನು ಬರೀತಾ ಇದ್ದೇನೆ. ನಿನಗೆ ವಿವಾಹ ಮಾಡಿಕೊಡೋದು ಯಾವತ್ತು ಅಂತಂದರೆ ವೈಶಾಖ ಶುದ್ಧ ದಶಮಿ ಶುಕ್ರವಾರೇ ಶುಭೇ ದಿನೇ. ವೈಶಾಖ ಮಾಸದ ಶುದ್ಧ ದಶಮಿ ತಿಥಿಯಂದು ನಿನಗೆ ಕಲ್ಯಾಣ ಮಾಡಿಕೊಡ್ತೀನಿ. ಮತ್ತು ನಾವೆಲ್ಲ ಏನು ಮಾಡ್ತೀವಿ, ಈ ಪ್ರಸಂಗದಲ್ಲಿ ಆಶ್ವೀಜ ಮಾಸದಲ್ಲೂ ಕೂಡ ಶ್ರೀನಿವಾಸನಿಗೆ ಆರಾಧನೆ ಮಾಡ್ತೀವಿ. ಆಶ್ವೀಜ ಮಾಸ ಈಗ ಶ್ರೀನಿವಾಸ ಕಲ್ಯಾಣ ಅಂತ ಮಾಡ್ತೀವಿ. ಆಶ್ವೀಜದಲ್ಲಿ ಕಲ್ಯಾಣ ಆದದ್ದಲ್ಲ ಶ್ರೀನಿವಾಸನಿಗೆ, ಅವನಿಗಾದದ್ದು ವೈಶಾಖ ಶುದ್ಧ ದಶಮಿಯಲ್ಲಿ. ಮತ್ತು ಈಗ ಆಶ್ವೀಜದಲ್ಲಿ ಯಾಕೆ ಮಾಡಬೇಕು ಅಂದರೆ ಅವನಿಗೆ ವಿವಾಹ ಆಗ್ತದೆ ವೈಶಾಖ ಶುದ್ಧ ದಶಮಿ ಆದಮೇಲೆ. ಏನಾಗ್ತದೆ ಅಂತಂದರೆ ವಿವಾಹ ಆದಮೇಲೆ ಹೊಸದಾಗಿ ಮದುವೆ ಆಗಿರ್ತಾರಲ್ಲ, ಆಗ ಹುಡುಗನಾದಂಥ ವ್ಯಕ್ತಿ, ಹುಡುಗ ಹುಡುಗಿ ಎಲ್ಲರೂ ಕೂಡ ಬೆಟ್ಟ ಹತ್ತಬಾರದು ಅಂತ ನಿಯಮ ಶಾಸ್ತ್ರದಲ್ಲಿ. 6 ತಿಂಗಳು ಬೆಟ್ಟ ಹತ್ತಬಾರ್ದಂತೆ. ಹೆಂಡತಿ ಗರ್ಭಿಣಿಯಾದಾಗ ಬೆಟ್ಟ ಹತ್ತಬಾರ್ದು, ಆಮೇಲೆ ಮದುವೆ ಆದ 6 ತಿಂಗಳ ತನಕಲೂ ಬೆಟ್ಟ ಹತ್ತಬಾರ್ದು, ಇದೆಲ್ಲ ನಿಯಮಗಳಿದ್ದಾವೆ. ಹಾಗಾಗಿ ಶ್ರೀನಿವಾಸನಿಗೂ ಕೂಡ ಮದುವೆ ಆದ ಕೂಡಲೇ 6 ತಿಂಗಳು ಬೆಟ್ಟ ಹತ್ತಬಾರ್ದು ಶ್ರೀನಿವಾಸ ನೀನು ಅಂದ್ಬಿಟ್ರು. ಅದಕ್ಕೇನು ಮಾಡೋದು, ಮಾವನ ಮನೇಲಿ ಇರಲಿಕ್ಕಾಗಲ್ಲ, ಹೊರಗೆ ಹೋಗ್ಲಿಕ್ಕಾಗಲ್ಲ, ಅಂಥ ಸ್ಥಿತಿ ಅವನಿಗೆ. ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಕಾಲ ಕಳೆದು ಬಿಟ್ಟ. ಆಮೇಲೆ 6 ತಿಂಗಳು ಆಯ್ತಂತೆ. 6 ತಿಂಗಳು ಆದ ನಂತರ ಮೊದಲನೇ ಸರ್ತಿಗೆ ಮೇಲೆ ಬಂದಂತೆ ಭಗವಂತ. ಆಗ ಬ್ರಹ್ಮದೇವರು ಕಾಯ್ತಾ ಇದ್ರಂತೆ. ಬ್ರಹ್ಮದೇವರು ಕಾಯ್ತಾ ಇದ್ದವರು ಸಂತೋಷ ಆಗಿಬಿಡ್ತು, ನಮ್ಮಪ್ಪ ಬಂದ ಅಂತ, ನಮ್ಮಪ್ಪ ಶ್ರೀನಿವಾಸ ಬಂದ ಅಂತ ಬ್ರಹ್ಮದೇವರು ದೊಡ್ಡ ಉತ್ಸವನೇ ಮಾಡಿಬಿಟ್ರಂತೆ. ಆವತ್ತಿನಿಂದಲೂ ಈ ಕಾಲ ಇದೆಯಲ್ಲ ಅದನ್ನು ಬ್ರಹ್ಮೋತ್ಸವ ಅಂತ ಕರೀತಾರೆ. ಹೀಗೆ ಬ್ರಹ್ಮೋತ್ಸವ ಅಂತಾಯಿತು ಈ ರೀತಿಯಲ್ಲಿ. ಹೀಗೆ ಆದರೆ ನಡೆದದ್ದು ಮಾತ್ರ ಯಾವಾಗ ಅಂದರೆ ವೈಶಾಖ ಶುದ್ಧ ದಶಮಿ ಶುಕ್ರವಾರೇ ಶುಭೇ ದಿನೇ ಬಂಧು ಬಿಸ್ಸಹ ಸಂಪ್ರಾಪ್ಯ. ಎಲ್ಲ ಬಂಧುಗಳ ಜೊತೆಗೆ ಬಂದು ವಿವಾಹ ಮಾಡಿಕೊಂಡು ಹೋಗಬೇಕು ಅಂತ ಹೇಳಿದರು. ಅಧಿಕಂ ಲೇಖನೀಯಂತೆ ಕಿಮಸ್ತಿ ಪುರುಷೋತ್ತಮ. ಇನ್ನೇನು ಹೆಚ್ಚು ಬರೀಲಿ ನಿನಗೆ, ಇದಕ್ಕಿಂತ ಜಾಸ್ತಿ ಬರೀಲಿಕ್ಕಾಗಲ್ಲ, ಎಲ್ಲ ನಿನಗೆ ಗೊತ್ತಿದೆ, ನೀನೇ ತಿಳಿದವನು, ನೀನು ಸರ್ವೋತ್ತಮ ಅಂತ. ನಿತ್ಯಾಯ ಸತ್ಯಾಯ ಸುಖಸ್ವರೂಪಿಣೆ ನಮಸ್ವಲೋಕ ಪ್ರಭವೇ ಮಹಾತ್ಮನೇ. ಇತ್ತಂ ಲಿಖಿತ್ವಾ ವರಪತ್ರಿಕಾಂ ಶುಭಾಂ ಆಕಾಶರಾಜೋ ಜಗದೀಶ ಸನ್ನಿಧಿಂ ಸಂಪ್ರೇಷಯಾಮಾಸ ಶುಕಂ ಮಹಾಂತಂ ಸಪುತ್ರ ಮಿತ್ರ ಸಹ ಬಾಂಧವಾನುಗಃ. ಎಲ್ಲ ಪತ್ರವನ್ನು ಬರೆದು ಶುಕಾಚಾರ್ಯ ಕೈ ಕೊಟ್ಟು ನೀವು ಹೋಗಿ ಬನ್ನಿ ಅಂತ ಕಳಿಸ್ಕೊಟ್ನಂತೆ. ಹೋಗಿ ಬನ್ನಿ, ನೀವೇ ಈ ಪತ್ರ ಕೊಟ್ಟು ಬನ್ನಿ ಅಂತ ಕಳಿಸಿದರೆ ಆಯಿತು ಅಂತ ಆ ಪತ್ರ ತೊಗೊಂಡು ಹೋದ್ರಂತೆ. ತೊಗೊಂಡು ಹೋದರೆ ಶ್ರೀನಿವಾಸ ಎದುರಿಗೆ ಬಂದರು ಶುಕಾಚಾರ್ಯ. ಬಂದು ಕೂಡಲೇ ಶ್ರೀನಿವಾಸ ಮೊದಲು ಕೇಳಿದ್ದಂತೆ, ಕಾರ್ಯಂ ಮದೀಯಂ ವಿಪ್ರೇಂದ್ರ ಪಕ್ವಂ ವಾ ಪಕ್ವಮೇವ ವಾ. ಅಲ್ಲ, ನನ್ನ ಕೆಲಸಕ್ಕೆ ಅಂತ ಹೋಗಿದ್ರಿ, ಏನು ನನ್ನ ಕೆಲಸ ಹಣ್ಣು ಕಾಯು ಅಂತ ಕೇಳಿದ್ದೆ. ಇದೆಲ್ಲ ಹಳೇ ಭಾಷೆ, ಇದೆಲ್ಲ ಶ್ರೀನಿವಾಸನ ಮಾತುಗಳೇ ಅದ್ಭುತ. ಹಿಂದಿನ ಕಾಲದವರೆಲ್ಲ ಹಾಗೆ ಮದುವೆಗೆ ಅಂತ ಏನಾದರೂ ನಿಶ್ಚಯ ಮಾಡಲಿಕ್ಕೆ ಹೋದಾಗ ಹಣ್ಣು ಕಾಯು ಅಂತ ಕೇಳಿದರೆ, ಅದಕ್ಕೆ ಇವನು ಹೇಳಿದ್ವಿ ಶುಕಾಚಾರ್ಯ ಹೇಳ್ತಾರೆ, ಕಾರ್ಯಂ ತವ ದಯಾ ಸಿಂಧು ಪಕ್ವಮೇವ ನ ಸಂಶಯ ಅಂತ. ಶ್ರೀನಿವಾಸ ನೀನು ಕೈ ಹಾಕಿದ ಮೇಲೆ ಎಲ್ಲಿಯಾದರೂ ಕೂಡ ಅದೇನಾದರೂ ಕಾಯ ಆಗಲಿಕ್ಕೆ ಸಾಧ್ಯ ಇದೆಯೇನೋ, ನೀನು ಹೇಳಿದ್ದೆ ಅಂದಮೇಲೆ ಮುಗಿದೋಯ್ತು ಅಂತ. ಅಲ್ಲ, ಅದಕ್ಕೆ ಅವ್ರು ಹೇಳ್ತಾರೆ ಶುಕಾಚಾರ್ಯ ನೀವು ಗಿಣಿ ಇದ್ದಂತೆ. ಗಿಣಿ ಯಾವುದಾದ್ರೂ ಕಾಯಿ ಇದ್ದರೂ ಕೂಡ ಅದು ಬಾಯಿ ಹಾಕಿದರೆ ಹಣ್ಣಾಗಿಬಿಡ್ತದೆ ಅಂತ. ಆದ್ದರಿಂದ ನೀವು ಬಾಯಿ ಹಾಕಿದ್ದೀರಿ ಅಂದಮೇಲೆ ಅದು ಹಣ್ಣು ಆಗಲೇಬೇಕು ಅಂತ ಶ್ರೀನಿವಾಸ ಕೊನೆಗೆ ಒಂದು ಮಾತು ಹೇಳಿದ್ದಂತೆ, ನನಗೆ ನೀವು ಒಂದು ಮದುವೆ ಮಾಡಿಸ್ತಾ ಇದ್ದೀರಿ, ಮಹಾಪುಣ್ಯ ನಿಮಗೆ ಅಂತ ಶ್ರೀನಿವಾಸ. ಯಾಕೆಂದರೆ ಜಗತ್ತಿನಲ್ಲಿ ಅನೇಕ ಸುಳ್ಳುಗಳನ್ನು 1000 ಸುಳ್ಳು ಹೇಳಿ ಒಂದು ಮದುವೆ ಮಾಡ್ಬೋದು ಅಂತ ಹೇಳ್ತಾರೆ. 1000 ಸುಳ್ಳು ಹೇಳ್ಬೋದಂತೆ. ವದಂತಿ ಲೋಕ ಅನೃತಾನ್ ಸಹಸ್ರಾನ್ ವಿವಾಹ ಕಾಮ ನರಜನ್ಮನೋಯೇ ತೇಯಾಂತಿ ಮೇಧಾಮ ಕಿಮತ್ರ ವಾಚ್ಯಂ ಜಗತ್ ಕುಟುಂಬಸ್ಯ ವಿವಾಹ ಕಾಮೇ. 1000 ಸುಳ್ಳು ಹೇಳಿ ಒಂದು ಮದುವೆ ಮಾಡಿದರೂ ಕೂಡ ಅದಕ್ಕೆಷ್ಟು ಪುಣ್ಯ ಅಂದರೆ ಮೋಕ್ಷ ಸಿಗ್ತದೆ ಅವರಿಗೆ ಅಂತ ಹೇಳ್ತಾರೆ. ಮೋಕ್ಷವೇ ಸಿಗ್ತದಂತೆ. ಅಂಥದ್ರಲ್ಲಿ ನನ್ನ ಮದುವೆಯನ್ನು ನೀನು ಮಾಡಿಸ್ತಾ ಇದ್ದೀ, ನಿನಗೆ ಮೋಕ್ಷ ಖಚಿತ ಅಂತ. 1000 ಸುಳ್ಳು ಹೇಳ್ಬೋದು ಅಂದರೆ ಮತ್ತೆ ಹೆಂಗೆ ಸಿಕ್ಕರಂಗೆ ಸುಳ್ಳು ಹೇಳಲಿಕ್ಕೆ ಹೋಗ್ಬಿಡ್ಬಾರ್ದು. ಯಾರೋ ಹೇಳಿದ್ರಂತೆ, ಏನು ಮದುವೆ ಮಾಡಿಸ್ಬೇಕು, ಹುಡುಗ ಏನು ಮಾಡ್ತಿದ್ದಾನೆ ಅಂದರೆ, ಹುಡುಗ ಏನು ಕಮ್ಮಿ ರೀ, ವಿಧಾನಸೌಧದಲ್ಲಿ ಕೆಲಸ ಮಾಡ್ತಿದ್ದಾನೆ ಅಂತ.
ಏನು ವಿಧಾನಸೌಧದಲ್ಲಿ ಕೆಲಸ ಮಾಡ್ತಿದ್ದಾನೆ ಅಂದರು. ಹೌದಾ, ಏನು ಮಾಡ್ತಿದ್ದಾನೆ ಅಂತ ಸೀದಾ ಹೋಗಿ ನೋಡಿದರೆ ಕಸ ಬಳಿತಾ ಕೂತಿರ್ತಾರೆ. ಹಿಂಗಾಗಿ ಬಿಡಬಾರ್ದು. ಅದು ನಾವು ತಿಳ್ಕೊಳ್ಳೋದೇನೋ ಏನು ಮುಖ್ಯಮಂತ್ರಿ PA ಇದ್ದಾನೋ ಏನಂತ ತಿಳ್ಕೊಬೇಕು. ನೋಡಿದ್ರೆ ಹೋದ್ರೆ ಕಸ ಬಳಿತಿರ್ತಾನೆ. ಹಂಗಾಗಬಾರ್ದಂತೆ. ಆ ರೀತಿ ಅಂತೂ ಸುಳ್ಳು ಹೇಳಿ ಮದುವೆ ಮಾಡಬಹುದು, ಆದರೆ ಬಹಳ ದೊಡ್ಡ ಸುಳ್ಳುಗಳನ್ನು ಹೇಳಬೇಡ್ರಿ ಅಂತ ಹೇಳ್ತಾರೆ. ಹೀಗೆ ಇಂಥ ಮಾತುಗಳನ್ನೆಲ್ಲ ಹೇಳಿ ಆವಾಗ ಅವರು ಹೇಳಿದ್ರಂತೆ, ನರೋ ಬಿಭರ್ತಿ ಸ್ವಸುತಂ ಸ್ವಭಾರ್ಯಾಂ ಸ್ವಜನಂ ಗೃಹಂ ಅಹಂ ಬಿಭರ್ಮಿ ಸ್ವಂ ಪುತ್ರಂ ಸ್ವಭಾರ್ಯಾಂ ಸ್ವಜನಂ ತಥಾ ಬ್ರಹ್ಮಾಂಡಂ ಭವನಂ ವಿದ್ವನ್ ಬ್ರಹ್ಮ ಮನ್ನಾಭಿಸಂಭವ. ಎಲ್ಲ ಪರಮಾತ್ಮನೂ ಕೂಡ ಹೇಳ್ತಾನೆ ಭಗವಂತ, ನನ್ನ ಬ್ರಹ್ಮಾಂಡಂ ಭವನಂ ವಿದ್ವನ್, ಇಡೀ ಬ್ರಹ್ಮಾಂಡ ಎನ್ನುವಂಥದ್ದು 94 ಲಕ್ಷ ಜೀವರಾಶಿಗಳ ರಕ್ಷಣೆಯನ್ನು ನಾನೇ ಮಾಡ್ತಿದ್ದೇನೆ, ಎಲ್ಲ ಮಾಡ್ತಾ ಇರುವಂಥವನು. ನನಗೇ ನೀನೊಂದು ಮದುವೆ ಮಾಡಿಸ್ತಿದ್ದಿ ಅಂದರೆ ನೀನು ಎಂಥ, ನಿನ್ನ ವ್ಯಕ್ತಿತ್ವ ಎಷ್ಟು ದೊಡ್ಡದು, ಅದರಿಂದಾಗಿ ನಿನಗೆ ಮೋಕ್ಷ ಎನ್ನುವಂಥದ್ದು ಕಟ್ಟಿಟ್ಟ ಬುತ್ತಿ ಅಂತ ಭಗವಂತ ಇದನ್ನೆಲ್ಲ ಹೇಳಿ ಆ ಶುಕಾಚಾರಿಗೆ ಹೇಳ್ತಾ ಇದ್ದಾನಂತೆ, ನಾನು ಒಂದು ಪತ್ರ ಬರೆದು ಕೊಡ್ತೀನಿ ಅಂತ. ಆಯಿತು, ಕುಶಲಿ ವರ್ತತೆ ರಾಜ ತಸ್ಯ ಭಾರ್ಯಾ ಪತಿವ್ರತ. ರಾಜ ಕುಶಲನಾಗಿದ್ದಾನೆ ಅಂತ ತಿಳಿದಿದ್ದೀನಿ. ಹೆಂಡತಿ ಧರಣಿದೇವಿಯೂ ಅಷ್ಟೇ. ಭ್ರಾತ ತಸ್ಯ ಮಹಾಭಾಗ, ತೋಂಡಮಾನ ರಾಜನು ಕುಶಲನಾಗಿದ್ದಾನೆ ಅಂತ ತಿಳಿದಿದ್ದೇನೆ ಅಂತ ಈ ರೀತಿ ಅವನಿಗೆ ಮೊದಲು ಶುಕಾಚಾರನೇ ಕೇಳಿ ಹೀಗೆ ತಿಳ್ಕೊಂಡಿದ್ದೀನಿ ಅಂತ. ಆಯಿತು, ಎಲ್ಲ ಚೆನ್ನಾಗಿದ್ದಾರೆ. ಆಗ ಶ್ರೀನಿವಾಸ ಹೇಳ್ತಾನೆ, ಅವಿದಿತ್ವ ಕುಲಂ ಗೋತ್ರಂ ನಾಮ ಸಂಸ್ಥಾನ ಮಂದಿರಂ ಕಥಂ ದಾಸ್ಯತಿ ರಾಜೇಂದ್ರ. ಅಲ್ಲ, ನನ್ನ ಕುಲ ಗೋತ್ರ ಎಲ್ಲ ಗೊತ್ತಾ ಅವನಿಗೆ, ರಾಜನಿಗೆ. ನನಗೆ ಮದುವೆ ಮಾಡಿಕೊಡ್ತೀನಿ ಅಂತ ಬೇರೆ ಹೇಳಿಬಿಟ್ಟಿದ್ದಾನಲ್ಲ, ಹೇಗಿದೆಲ್ಲ ಅಂತ ಕೇಳಿದರೆ, ನಕುಲಂ ನಚ ಗೋತ್ರಂತೆ ನಜನ್ಮ ಮರಣಂ ಹರೇ. ನಿನಗೆಲ್ಲಿದೆಯೋ ಕುಲ, ನಿನಗೆಲ್ಲಿದೆ ಕುಲ ಹೇಳು, ನಿನಗೆ ಗೋತ್ರ ಇದೆಯಾ ಎಲ್ಲಿಯಾದರೂ? ನಿನಗೆ ಸಾವಿಲ್ಲ, ಹುಟ್ಟಿಲ್ಲ. ಯಾವುದಾದ್ರೂ ಒಂದು ಕಡೆ ಹುಟ್ಟಿದರೆ ನಿನಗಿಂತ ಗೋತ್ರ ಅನ್ನಬೇಕು, ನಿನಗೆ ಹುಟ್ಟೇ ಇಲ್ಲಲ್ಲ, ಏನು ಹೇಳಬೇಕು ನೀನು? ಆದ್ದರಿಂದ ನಿನಗೆ ಯಾವುದೂ ಇಲ್ವೋ, ಇದೆಲ್ಲ ಮತ್ತೆ ತೋರಿಸ್ತೀಯಲ್ಲ ಅಂದರೆ ವಿಡಂಬ ಮಾತ್ರ ಗೋವಿಂದ ಪುರುಷೇ ಪುರುಷೋತ್ತಮ. ಎಲ್ಲ ವಿಡಂಬ ಮಾಡ್ತಿದ್ದೀಯಲ್ಲ ನೀನು, ವಿಡಂಬನೆ ಇದೆಲ್ಲವೂ ಕೂಡ ನಿನ್ನದ್ದು ಅಂತ ಇಷ್ಟೆಲ್ಲ ಹೇಳಿದರು ಪರಸ್ಪರವಾಗಿ. ಆಗ ಭಗವಂತ ಪತ್ರ ಬರೀತಾನೆ, ಪತ್ರಿಕಾ ಲಿಖ್ಯತೆ ವಿಪ್ರ ಮಯಾ ಆಕಾಶ ನೃಪಾಯ ಚ ತದ್ವಾಚ ಮನುಸೃತ್ಯೈವ ರಾಜ್ಞ ಪ್ರೀತಿ ವಿಧಾಯಕ. ನಾನೊಂದು ಪತ್ರಿಕೆ ಬರಿತೇನೆ ಅಂತ, ರಾಜನಿಗೆ ಪ್ರಿಯವಾಗುವಂತೆ ಬರಿತೇನೆ ಅಂತ ಹೇಳಿ ಶುರು ಮಾಡಿದ. ನಮೋ ನಮೋತಿ ಭಕ್ತೈವ ಕ್ಷೇಮ ಮಾಲಿಕ್ಯ ತೇನೆಗ. ಶ್ರೀನಿವಾಸೇನ ಬಾಲೇನ, ಸಣ್ಣ ಹುಡುಗನಾದಂಥ ಶ್ರೀನಿವಾಸ, ಪೋಷ್ಯೇಣ ನೃಪಸತ್ತಮ, ಬೆಳೀತಾ ಇರುವಂಥವು ನಾನು, ಅಂಥ ಹುಡುಗ ರಾಜ ನಿನಗೆ ಪತ್ರ ಬರೀತಾ ಇದ್ದೇನೆ. ಶ್ರೀನಿವಾಸೇನ ಶುಭ ವಿಜ್ಞಪ್ತಿ, ನಾನು ಶ್ರೀನಿವಾಸ, ನನ್ನದ್ದು ಶುಭ ವಿಜ್ಞಪ್ತಿಗಳು ನಿನಗೆ ಅಂತ. ಶ್ರೀಮದ್ ರಾಜಾದಿರಾಜೇಂದ್ರ ಕಿರೀಟ ಘೃಷ್ಟಪಾದುಕ ಅಸ್ಮದ್ಬಂಧುವರೇಣ್ಯಾತ ಗುಣಪೂರ್ಣ ಸಮೃದ್ಧಿಮನ್ ಸುಧರ್ಮ ತನಯಾಕಾಶ, ಸುಧರ್ಮನ ಮಗ ಆಕಾಶ ಅನ್ನುವಂಥ ಹೆಸರಿಟ್ಟುಕೊಂಡಿದ್ದಿ, ಒಳ್ಳೆ ಕೀರ್ತಿವಂತ. ನಮೋ ನಮೋಸ್ತುತೆ ರಾಜನ್ ಶ್ರೀನಿವಾಸಸ್ಯ ಶಾರ್ಂಗಿಣಃ. ಶಾರ್ಂಗಪಾಣಿಯಾದಂಥ ಶ್ರೀನಿವಾಸ ನಿನಗೆ ನಮಸ್ಕಾರ ಮಾಡುತ್ತಿದ್ದಾನೆ. ಶ್ರೀನಿವಾಸೇನ ಬಾಲೇನ ವಿಜ್ಞಪ್ತಿ ಕ್ರಿಯತೆ ತ್ರಿಯಂ, ನಾನೊಂದು ವಿಜ್ಞಪ್ತಿ ಮಾಡ್ತೀನಿ. ಭವದ್ಭಿಹಿ ಲಿಖಿತಂ ದೃಷ್ಟ, ನೀನು ಬರೆದಂಥ ಪತ್ರವನ್ನು ನೋಡಿ ನನಗೆ ಸಂತೋಷ ಆಗಿದೆ. ವೈಶಾಖ ಶುದ್ಧ ದಶಮಿ ಶುಕ್ರವಾರ ದಿವಸ ಮಹೋತ್ಸವಕ್ಕೆ ಬರ್ತೇನೆ ಅಂತ ನಾನು ಅಂಗೀಕಾರ ಮಾಡ್ತಿದ್ದೀನಿ, ಅಂದರೆ ನಿಮಗೆ ಮಾತು ಕೊಡ್ತಿದ್ದೀನಿ. ಅಂಗೀಕರೋಮಿ ರಾಜೇಂದ್ರ ಕನ್ಯಾಂ ತವ ಮಹೀಪತೆ, ನಿನ್ನ ಮಗಳನ್ನು ಸ್ವೀಕಾರ ಮಾಡಲಿಕ್ಕೆ ಬರ್ತೀನಿ ನಾನು ಅಂತ ಈ ಶ್ರೀನಿವಾಸನು ಕೂಡ ಹೇಳಿದಂತೆ. ಯಥಾಪುರ ಸಾಗರೋಮೇ ಕನ್ಯಾಂ ದತ್ವಾ ಸುಕೀರ್ತಿಮನ್, ಹಾಗೆ ಸಮುದ್ರ ರಾಜ ಲಕ್ಷ್ಮೀದೇವಿಯನ್ನು ನನಗೆ ಮದುವೆ ಮಾಡಿಕೊಟ್ಟು ಒಳ್ಳೆ ಕೀರ್ತಿವಂತನಾಗಿದ್ದಾನೋ ಅದೇ ರೀತಿಯಲ್ಲಿ ನೀನು ಕೂಡ ಕೀರ್ತಿವಂತನಾಗ್ತಿ. ಯಥಾ ವೈ ಸಾಗರಾನ್ ರಾಜನ್ ಕಪಿಲೇನ ನಿಪಾತಿತಾನ್, ಆ ರೀತಿ ಕೀರ್ತಿವಂತ. ಉದ್ಧತ್ಯ ಕೀರ್ತಿಮಾಪೇದೆ ತಥಾತ್ವಂ ರಾಜಸತ್ತಮ ದತ್ವಾ ಮೇ ಸುಭಗಾಂ ಕನ್ಯಾಂ ತವ ಪೂರ್ವೋತ್ತರಂ ಕುಲಂ, ನೀನು ಉದ್ಧಾರ ಆಗಿಬಿಡ್ತಿ ಅಂತ ಹೇಳಿದ. ಲಿಖಿತವ್ಯಂ ಕಿಂ ವಿಶೇಷೇಣ ಕಿಂತೇಸ್ತಿ ನೃಪಸತ್ತಮ, ಇನ್ನೇನು ಬರೀಲಿ. ಇತ್ತಂ ಲಿಖಿತ್ವಾ ವರಪತ್ರಿಕಾಂ ಶುಭಾಂ ಶೇಷಾದ್ರಿನಾಥೋ ವಿಯದೀಶ ಸನ್ನಿಧಿಂ ಸಂಪ್ರೇಷಯಾಮಾಸ ಸುರೇಂದ್ರ ಪೂಜ್ಯ ಪುರಂ ನೃಪೇಂದ್ರಸ್ಯ ವಿಯನೃಪಸ್ಯ ಪುನಸ್ತುತ್ವಾ ಶುಕಸ್ತೀವ್ರಂ ವಿಸೃಷ್ಟೋ ಹರಿಣಾ ಪುನಃ. ಆಯ್ತು, ಇಷ್ಟು ಬರೆದಾದ ನಂತರ ಅವನು ಬರೆದ ಪತ್ರವನ್ನು ಶುಕಾಚಾರಿ ಕೊಟ್ಟ. ಶುಕಾಚಾರಿ ಕೊಟ್ಟು, ಶುಕಾಚಾರ್ಯ ಹೋಗ್ರಿ ಇದನ್ನು ತೊಗೊಂಡು ಹೋಗಿ ಕೊಡ್ರಿ ಈ ಪತ್ರವನ್ನು ರಾಜನಿಗೆ ಅಂತ ಶುಕಾಚಾರಿ ಕಳಿಸ್ಕೊಟ್ಬಿಟ್ಟಿದ್ದಾನೆ. ಆಮೇಲೆ ಗತೇತು ಮುನಿಶಾರ್ದೂಲೆ,
ಆ ಶುಕಾಚಾರ್ಯರು ಹೋದರು. ಮಾತನಂ ಸಂದದರ್ಶಾತ ಮಾರ್ಗಶ್ರಾಂತಾಂ ವಯೋಗತಾಂ. ವಯಸ್ಸಾದಂಥವಳು ಸ್ವಲ್ಪ. ಆ ತಾಯಿ ಬಕುಳಾದೇವಿ ಆವಾಗ ಕುದುರೆ ಮೇಲೆ ಬರ್ತಿದ್ದಾಳಂತ. ಅವಳು ಕುದುರೆ ಮೇಲೆ ಬಂದು ಕೂಡಲೇ ಶ್ರೀನಿವಾಸ ಕೇಳಿದ, ಅಂಬಾ ತಾಯಿ ಏನಮ್ಮ ಭಾಳ ತಡ ಆಯ್ತಲ್ಲ, ಕಿಮರ್ಥಂ ಕಮಲಾನನೇ, ಯಾಕಿಷ್ಟು ತಡ ಆಯ್ತು ಹೇಳು ಅಂತ ಕೇಳಿ. ಯಾಕಿಷ್ಟು ತಡ ಆಯ್ತು ನಿನಗೆ? ಕಾತತ್ರ ವಾರ್ತಾ ನಗರೇ, ಏನಾಯ್ತಲ್ಲಿ? ಮದುವೆ ನಿಶ್ಚಯ ಆಯಿತೋ ಇಲ್ಲೋ? ಇವನಿಗೆಲ್ಲ ಗೊತ್ತಾಗಿದೆ. ಮತ್ತೆ ತಾನೇ ಮದುವೆ ನಿಶ್ಚಯಕ್ಕೆ ಬರ್ತೀನಿ ಅಂತ ಒಪ್ಕೊಂಡ್ಬಿಟ್ಟಿದ್ದಾನೆ ಆಗಲೇ. ಮತ್ತೆ ಈ ಬಕುಳ ಅಂತ ಕೇಳೋದು ಮತ್ತೆ. ಕಾತತ್ರ ವಾರ್ತಾ ನಗರೇ ತನ್ಮಮಾ ಚಕ್ಷ್ವಭಾಮಿನಿ, ಏನಾಗ್ತಾ ಇದೆ ಆ ನಗರದಲ್ಲಿ, ಸ್ವಲ್ಪ ನನಗೆ ಹೇಳು ಅಂತ ಕೇಳಿದ್ರು. ಹೇಳು ಅಂತ ಕೇಳಿದಾಗ ಆ ಬಕುಳಾದೇವಿ ಹೇಳ್ತಾಳೆ, ಸಾಧಿತಾ ಬಹು ಯತ್ನೇನ ಕನ್ಯಾತೆ ಪುರುಷೋತ್ತಮ, ನಿನ್ನ ಪುಣ್ಯ ದೊಡ್ಡದಿದೆಯೋ ಅಂತಂದವು. ಶ್ರೀನಿವಾಸ ನಿನ್ನ ಪುಣ್ಯ ದೊಡ್ಡದಿದೆ. ಇಲ್ಲ ಅಂದರೆ ಒಂದು ರಾಜವಂಶದಲ್ಲಿ ಹುಟ್ಟಿದ ಹುಡುಗಿಯನ್ನು ಏನೂ ಇಲ್ಲದೆ ಇರೋ ನಿನಗೆ ಕೊಡೋದಂದ್ರೆ ಏನೋ ಏನಿದು ಒಪ್ಕೊಳ್ಬೇಕು ಅಂದರೆ ಹೆಂಗೆ ಸಾಧ್ಯ ಇದೆ? ಎಲ್ಲವೂ ಕೂಡ ದೈವಮೇವ ಪರಮನ್ಯೇ, ನಿನಗೇನೋ ದೈವಾನುಗ್ರಹ ಇದೆ ಅಂತಂದು. ಏನೋ ದೈವಾನುಗ್ರಹ ನಿನಗೆ. ಪೌರುಷಂ ನೈವ ಕಾರಣ, ಇಲ್ಲಿ ಪುರುಷ ಪ್ರಯತ್ನ ಏನೂ ನಡೆಯೋದೇ ಇಲ್ಲ ಇಲ್ಲಿ. ಆದರೆ ಏನೋ ಒಂದು ದೈವ ಬಲ ಇದೆ ಅಂತ ನಿನಗೆ ನಡೆದಿದೆ ನೋಡು. ನಾರಾಯಣಾಶ್ರಮಾತ್ ಕೃಷ್ಣ ಧರ್ಮದೇವಿ ಸಮಾಗತ, ನಿನ್ನ ಅದೃಷ್ಟ ಇದೆ ಅನ್ನೋದಕ್ಕೆ ಎಲ್ಲಿ ಬದ್ರಿಕಾಶ್ರಮದಿಂದ ಒಬ್ಬ ಧರ್ಮದೇವತೆ ಕೊರವಂಜಿ ಬಂದಿದ್ದಂತೆ. ಆ ಕೊರವಂಜಿ ಬಂದವಳೇನೆ ನಾನಲ್ಲಿ ಹೋಗೋಕ್ಕಿಂತ ಮೊದಲೇನೆ ಅವಳು ಹೋಗಿ, ಇಲ್ಲ ನೀವು ಶ್ರೀನಿವಾಸನಿಗೆ ಕೊಟ್ಟರೆ ಮಾತ್ರ ನಿಮ್ಮ ಮಗಳು ಉಳಿತಾಳೆ, ಇಲ್ದಿದ್ರಿಲ್ಲ ಅಂತೆಲ್ಲ ದೊಡ್ಡ ಕಥೆನೇ ಹೇಳಿ ಹೋಗಿಬಿಟ್ಟಿದ್ದಾಳೆ ಅವಳು. ನಾನೇನು ಮಾಡೋದು ಬಂತು? ಅವಳೇ ಹೇಳಿ ಹೋಗಿದ್ದಾಳೆ, ಅವಳು ಇದ್ದದ್ರಿಂದ ಇವತ್ತು ನಿನಗೆ ಮದುವೆ ಆಗ್ತಿದೆ ನೋಡು ಅಂತ. ಅವಳು ಇವನೇ ಅಂತ ಗೊತ್ತಿಲ್ಲ ಇವಳಿಗೆ, ಅವಳು ಇವನೇ ಅಂತ ಗೊತ್ತಿಲ್ಲ ಅಷ್ಟೇ. ಉವಾಚತಾಂ ಭವಧ್ಯಾನ ಯೋಗ್ಯಾಂ ಕನ್ಯಾಂ ನೃಪಾತ್ಮಜ ಕನ್ಯಾ ಅಪಿ ತ್ವದೃತೇನ್ಯಂಥ ನೈವ ಕಾಂಕ್ಷತಿ ಲೌಕಿಕಂ. ಆ ಕನ್ಯೆನೂ ಎಂಥವಳು ಅಂದರೆ ಆ ಧರ್ಮದೇವತೆ ಹೇಳಿದ್ದು ಕೊರವಂಜಿ. ಆ ಕನ್ಯೆನೂ ಅಷ್ಟೇ, ನಿನ್ನನ್ನು ಬಿಟ್ಟರೆ ಮತ್ತೆ ಯಾರನ್ನೂ ಮದುವೆ ಆಗಲ್ಲ ಅಂತ ಬೇರೆ ಕೂತಿದೆ. ಅದು ಏನೋ ಎಂತ ಕಥೆನೋ ಗೊತ್ತಿಲ್ಲ. ಅಂತೂ ನಿನ್ನ ಅದೃಷ್ಟ ದೊಡ್ಡದಿದೆಯಪ್ಪ ಅಂತ ಇತ್ತಂ ಸಂಕಲ್ಪಯಾಮಾಸ ಸಭಾ ಮಧ್ಯೆ ಮುದಾ ನೃಪಃ. ನಿನಗೆ ಆ ಕನ್ಯಾದಾನವನ್ನು ಮಾಡಬೇಕು ಅನ್ನೋ ವಿಷಯವನ್ನು ನಾವೆಲ್ಲ ಸಭೆಯಲ್ಲಿ ಕೂತು ತೀರ್ಮಾನ ಮಾಡಿದ್ದೇವೆ. ನಿನಗಿನ್ನೇನು ಮದುವೆ ಆಗ್ತದೆ ಅಂತ ಇಷ್ಟು ಮಾತನ್ನು ಹೇಳಿದ್ಲಂತೆ. ಇಷ್ಟು ಮಾಡ್ಕೊಂಬಂದಿನ ನೋಡು ಕೆಲಸ ಅಂತಂದು. ಇಷ್ಟು ಹೇಳಿದ ಕೂಡಲೇ ಆಗಿ ಶ್ರೀನಿವಾಸ ಹೇಳಿದಂತೆ, ತಾಯಿ ಬೇಜಾರು ಮಾಡಿಕೊಳ್ಳಲ್ಲ ಅಂದರೆ ಇನ್ನೊಂದು ಮಾತು ಹೇಳ್ತೀನಿ ಅಂತ. ಏನು ಅಂದರೆ, ಏನಿಲ್ಲ, ಇನ್ನೊಂದು ಸರ್ತಿ ಆ ಆಕಾಶರಾಜನ ಮನೆಗೆ ಹೋಗಿ ಬಂದ್ಬಿಡು ಅಂತಂದು. ಇನ್ನೊಂದು ಸರ್ತಿ ಹೋಗಿ ಬಂದ್ಬಿಡು ಅಂದರೆ ಯಾಕೆ ಅಂತ ಕೇಳಿದ್ರು. ಯಾಕೆ ಅಂತ ಕೇಳಿದರೆ ಶ್ರೀನಿವಾಸ ಹೇಳ್ತಾನೆ, ಈಗ ಹೋಗಿ ಮದುವೆ ಫಿಕ್ಸ್ ಮಾಡ್ಕೊಂಬಂದು ಇನ್ನೊಂದು ಸರ್ತಿ ಹೋಗಿ ಮದುವೆ ಕ್ಯಾನ್ಸಲ್ ಮಾಡ್ಕೊಂಬಂದ್ಬಿಡು ಅಂತ. ಏನೋ ಶ್ರೀನಿವಾಸ, ಇಷ್ಟು ಕಷ್ಟಪಟ್ಟು ಸಾಧಿತಾ ಬಹುಯತ್ನೇನ, ಭಾಳ ಪ್ರಯತ್ನಪಟ್ಟು ಇದನ್ನೆಲ್ಲ ಮಾಡ್ಕೊಂಬಂದೀನಿ, ಈಗ ನೋಡಿದರೆ ನೀನು ಮತ್ತೆ ಹೋಗಿ ಕ್ಯಾನ್ಸಲ್ ಮಾಡ್ಕೊಂಬಾ ಅಂತ ಹೇಳ್ತಿದ್ದೀಯಲ್ಲೋ ಶ್ರೀನಿವಾಸ, ಯಾಕೋ ಹೀಗೆಲ್ಲ ಮಾತಾಡ್ತಿದ್ದೀ, ಸುಮ್ಮನಿರೋ ನೀನು ಅಂತಂದರೆ ಈ ಶ್ರೀನಿವಾಸ, ಇಲ್ಲಮ್ಮ ಹೋಗಿ ಬಂದ್ಬಿಡು ನೀನು ಅಂತ ಹೇಳಿ. ನೋತ್ಸವೇ ವಿದ್ಯತೆ ಬುದ್ಧಿ ಮಮ ಮಾತಸ್ತತಾನಗೆ, ನನಗೆ ಯಾಕೋ ಈ ಉತ್ಸವದಲ್ಲಿ ಮನಸ್ಸಿಲ್ಲ ನನಗೆ ಅಂತಂದರೆ, ಮನಸ್ಸಿಲ್ಲ ನನಗೆ. ಯಾಕೆ ಅಂದರೆ ಯಾವಾಗಲೂ ಕೂಡ ಹೇಗಿರಬೇಕು ಅಂತಂದರೆ, ಕನ್ಯೆಯನ್ನು ತಗೊಳ್ಳೋದು ಕೊಡೋದು ಅಂತಾದರೆ ಯಯೋರೇವ ಸಮಂವಿತ್ತಂ, ಪರಸ್ಪರವಾಗಿ ಏನಾದರೂ ತಗೊಳ್ಬೇಕು ಅಂದರೆ ಅವರ ಶ್ರೀಮಂತಿಕೆ ಎಷ್ಟಿದೆಯೋ ಅಷ್ಟೇ ಶ್ರೀಮಂತಿಕೆ ನಮಗಿರಬೇಕು. ಅಷ್ಟೇ ಅಲ್ಲ, ಯಯೋರೇವ ಸಮಂ ಕುಲಂ, ಅವ್ರ ಕುಲದಂತೆ ನಮ್ಮ ಕುಲ ಇರಬೇಕು. ತಯೋರ್ ವಿವಾಹೋ ಮೈತ್ರೀಚ, ಅವರವರು ಸ್ನೇಹ ಮಾಡಬೇಕು, ಅವರವ್ರು ವಿವಾಹ ಮಾಡಿಕೊಳ್ಬೇಕು. ಯಾರೋ ಬಡ ಹುಡುಗ ಏನಿಲ್ಲ, ದರಿದ್ರ ಅಂದರೆ ದರಿದ್ರ, ದೊಡ್ಡ ಶ್ರೀಮಂತ ಹುಡುಗಿನ ಮದುವೆ ಮಾಡ್ಕೊಂಡ್ಬಿಡ್ತೀನಿ ಅಂದರೆ ಒಬ್ರಿಗೊಬ್ರಿಗೆ ಹೊಂದಾಣಿಕೆ ಹಾಗೆ ಆಗ್ತದೆ, ಆಗೋದಿಲ್ಲ. ಆದ್ದರಿಂದಾಗಿ ಬೇಡ ನನಗೆ ಈ ಮದುವೆ, ಹೋಗಿ ಕ್ಯಾನ್ಸಲ್ ಮಾಡ್ಕೊಂಬಂದ್ಬಿಡು. ಬೇಡ ಶ್ರೀನಿವಾಸ, ಹಾಗೆಲ್ಲ ಮಾತಾಡಬೇಡ. ಅಲ್ಲಮ್ಮ, ನೀನೇ ಹೇಳು, ಆಕಾಶರಾಜ ಅಂತಂದರೆ ಎಷ್ಟು ದೊಡ್ಡ ವ್ಯಕ್ತಿ ಅವನು. ಆಕಾಶರಾಜ ಬಹಳ ದೊಡ್ಡ ವ್ಯಕ್ತಿ. ಅಷ್ಟು ದೊಡ್ಡ ವ್ಯಕ್ತಿ ಅಂದರೆ ಅವನ ಬಂಧುಗಳೆಲ್ಲ ಎಷ್ಟು ಜನ ಇರ್ತಾರೆ, ಬಂಧುಗಳು ಬಾಂಧವರು ಅವರು ಇವರೆಲ್ಲ ಭಾಳ ಮಂದಿ ಇರ್ತಾರೆ. ಅವರೆಲ್ಲರೂ ಅಷ್ಟು ಜನ ಬಂಧು ಬಾಂಧವರೆಲ್ಲ ಇರುವಂಥ ರಾಜ ಅಂದರೆ ಆ ಹೆಣ್ಣಿನ ಕಡೆಯವರು ಮದುವೆ ಅಂತಂದರೆ ಎಷ್ಟು ಜನ ಬಂದಿರ್ತಾರೆ ಹೇಳು? ಭಾಳ ಜನ ಬಂದಿರ್ತಾರೆ. ಆದರೆ ನಾವು ಇದ್ದೇವೆ ಗಂಡಿನ ಕಡೆಯಿಂದ ಹೋಗುವವರು. ಗಂಡಿನ ಕಡೆ ಯಾವಾಗಲೂ ಹೇಗಿರಬೇಕು, ಗಂಡಿನ ಕಡೆಯವರು ಅಂತಂದರೆ ಹೆಣ್ಣಿನ ಕಡೆಯವ್ರಿಗೆ ಹೇಳಿರಬೇಕು, ನಾವು ಇವತ್ತು ಸಾಯಂಕಾಲ ವರಪೂಜೆಗೆ ಬರ್ತಿದ್ದೀವಿ, 50 ಜನ ಬರ್ತೀವಿ ನಾವು ಅಂತ ಹೇಳಿರಬೇಕು. ಆದರೆ ಹೋಗೋದು ಮಾತ್ರ 200 ಜನ ಹೋಗಿರ್ಬೇಕು. ಎದೆ ಹೊಡಿಬೇಕು ಒಂದು ಸರ್ತಿ, ಅವರಿಗೆ ಗಾಬರಿ ಆಗಬೇಕು ಒಮ್ಮೆ, ಹಂಗೆ ಮಾಡಿರಬೇಕು. ಗಂಡು ಅಂದರೆ ಹಂಗೆ ಅಂತಿರಬೇಕು. ಅಂಥದ್ರಲ್ಲಿ ಈಗ ನಾವು ಬರ್ತೀವಿ ಅಂತ ಹೇಳೋದು, ವರಪೂಜೆಗೆ ಅಂತ ಮದುವೆ ದೀಪನ ಹೊರಡಿಸಿ ಎಷ್ಟು ಜನ ಹೋಗ್ತೀವಿ ನಾವು?
ನಾನು ನೀನು ಇಬ್ಬರು ಒಂದು ಸಣ್ಣ ಲೂನ ಮಾಡಿಕೊಂಡು ಡಬಲ್ ರೈಡಿಂಗ್ ಮಾಡ್ಕೊಂಡು ಹೋದ್ರೆ ಏನು ಚೆನ್ನಾಗಿರ್ತದೆ ಅಲ್ವಾ? ಆದ್ದರಿಂದ ಬೇಡ, ಈ ಮದುವೆ ಬೇಡ, ಕ್ಯಾನ್ಸಲ್ ಮಾಡಿಬಿಡು ಅಂತಂದು, ಬೇಡ ಬಿಟ್ಬಿಡು ಅಂತಂದು. ಇಷ್ಟು ಹೇಳಲಿಕ್ಕೆ ಪುರುಸೊತ್ತಿಲ್ಲ. ವಿವಾಹಶ್ಚ ವಿವಾದಶ್ಚ ಸಮಯೋರೇವ ಶೋಭತೆ ಅಹಮೇಕಸ್ಸೋಪಿ ಬಂಧು ಸಮೇತೋ ಧರಣೀಪತಿ. ಬೇಡ ಅಂತಂದರೆ ಅದಕ್ಕೆ ಅವಳು ಹೇಳ್ತಾಳೆ, ಅಲ್ಲೋ ಶ್ರೀನಿವಾಸ, ನಿನಗೇನು ಕಮ್ಮಿ, ನಿನಗೇನು ಕಮ್ಮಿ? ಇಡೀ ಜಗತ್ತೇ ನಿನ್ನ ಬಂಧು, ಜಗತ್ತೇ, ನೀನೇ ಜಗದ್ಬಂಧು, ನೀನೇ ಜಗದ್ಬಂಧು. ಇಡೀ ಏನು ದೇವತೆಗಳಿದ್ದಾರೆ ಎಲ್ಲ ದೇವತೆಗಳು ನಿನ್ನ ಬಂಧುಗಳೇನೆ. ನೀನಿದ್ದೆ ಅಂತ ಅವರಿದ್ದಾರೆ ಅಷ್ಟೇ. ಆದ್ದರಿಂದ ನಿನ್ನ ಬಂಧುಗಳನ್ನು ಕರೆಯೋ. ಎಷ್ಟು ಬಂಧುಗಳಿದ್ದಾರೆ ನಿನಗೆ ನಿನ್ನ ಇಡೀ ಪರಿವಾರ ಇದೆಯಲ್ಲ, ಪರಿವಾರ ಇದೆಯಲ್ವಾ, ಎಂಥ ದೊಡ್ಡ ಪರಿವಾರ ಅಂತಂದರೆ ಲಕ್ಷ್ಮೀರ್ಯಸ್ಯ ಪರಿಗ್ರಹ ಕಮಲಭೂ ಸುನರ್ಗರುತ್ಮಾನ್ ರತಃ ಪೌತ್ರಶ್ಚಂದ್ರ ವಿಭೂಷಣ ಸುರಗುರು ಶೇಷಶ್ಚ ಶಯ್ಯಾ ಪುನಃ ಬ್ರಹ್ಮಾಂಡಂ ವರಮಂದಿರಂ ಸುರಗಣಾಃ ಯಸ್ಯ ಪ್ರಭೋ ಸೇವಕಾಃ. ಎಲ್ಲ ನಿನ್ನ ಸೇವಕರು ಶ್ರೀನಿವಾಸ, ಅವ್ರನ್ನ ಕರಿ ಒಂದು ಸರ್ತಿ, ಇಡೀ ನಿನ್ನ ಕುಟುಂಬ ಬರ್ತದೆ ಅಂತ. ಸ್ಮರ ಬಂಧೂನ್ ಸುರಾನ್ ಸರ್ವಾನ್ ಬ್ರಹ್ಮೇಶಾನ ಪುರೋಗಮಾನ್ ಪುತ್ರಾನ್ ಪೌತ್ರಾನ್ ಸ್ತತಾ ಭ್ರಾತೃನ್ ಸ್ನುಷಾಶ್ಚ ಪುರುಷೋತ್ತಮ. ನಿನ್ನ ಪುತ್ರರನ್ನ, ಪೌತ್ರರನ್ನ, ಅಣ್ಣತಮ್ಮಂದರನ್ನ, ಸೊಸೆಯರನ್ನ ಎಲ್ಲರನ್ನೂ ಕೂಡ ಕರಿ ನೀನು ಅಂತ ಹೇಳಿದಾಗ ಆಗ ಭಗವಂತ ಒಬ್ಬೊಬ್ಬರನ್ನೇ ಕರೀತೇನೆ ಅಂತ ಹೇಳಿ ಶ್ರೀನಿವಾಸ ಏನು ಮಾಡಿದ್ನಂತೆ, ಕರೆದ್ನಂತೆ. ತಾವಾಗತೌ ಶೇಷವಿಯಚ್ಚರೌ ತದಾ ಕ್ಷಣೇನ ಶೇಷಾಚಲವಲ್ಲಭಾಂಕಿತಂ ದದರ್ಶ ಭಕ್ತ್ಯಾ ಪುರತಸ್ಥಿತಾ ವಿಮೌ ನಿರ್ದೇಶಯಾಮಾಸ ಪುರಾಣ ಪೂರುಷಃ. ಭಗವಂತ ಅವನು ಕರೆದು ಮೊದಲು ಓಡಿ ಬಂದವರು ಯಾರು ಅಂತಂದರೆ ಒಂದು ಹಾಸಿಗೆ, ಇನ್ನೊಂದು ವಾಹನ ಬಂತಂತೆ. ಹಾಸಿಗೆ ಅಂದರೆ ಶೇಷದೇವರು, ವಾಹನ ಅಂದರೆ ಗರುಡದೇವರು ಅಂತ ಅರ್ಥ. ಗರುಡಶೇಷರಿಬ್ಬರು ಕೂಡ ಎದುರಿಗೆ ಬಂದು ನಿಂತರಂತೆ. ನಿಂತು ಕೂಡಲೇ ಶ್ರೀನಿವಾಸ ಮೊದಲಿಗೆ ಹೇಳಿದ್ನಂತೆ, ಶೇಷದೇವರಿಗೆ ಹೇಳಿದ್ನಂತೆ, ಶೇಷ ಒಂದು ಕೆಲಸ ಮಾಡು, ಮೊದಲು ನನಗೆ ಮದುವೆ ನಿಶ್ಚಯ ಆಗಿದೆ ಅನ್ನೋ ಸಂಗತಿಯನ್ನು ನನ್ನ ಮಗ ಬ್ರಹ್ಮದೇವ ಇದ್ದಾನಲ್ಲ ಸತ್ಯಲೋಕದಲ್ಲಿ, ಅವನಿಗೆ ವಿಷಯ ಮುಟ್ಟಿಸ್ಬೇಕು. ಆ ಬ್ರಹ್ಮದೇವರು ಬರಬೇಕು ನನಗೆ. ಅವರು ಬಂದರು ಅಂದರೆ ಉಳಿದ ಕೆಲಸ ಎಲ್ಲ ನಡೀತದೆ. ಅವನಿಗೊಂದು ಜವಾಬ್ದಾರಿ ಕೊಟ್ಬಿಟ್ರೆ ಸಾಕೆಲ್ಲ ನೋಡ್ಕೊಂಡು ಹೋಗ್ತಾನೆ. ನನ್ನ ಮದುವೆಯಲ್ಲಿ ಮುಖ್ಯ ಪಾತ್ರ ಅವನದೇ ಇರ್ತದೆ. ನಾನು ಸೀತಾದೇವಿಯನ್ನು ಕಳ್ಕೊಂಡಾಗಲೂ ಅವನದೇ ಮುಖ್ಯ ಪಾತ್ರ. ಯಾಕೆ ಅಂದರೆ ಆ ಹನುಮಂತ ಇದ್ನಲ್ಲ, ಅವನೇ ಬ್ರಹ್ಮ ಪದವಿಗೆ ಬರೋದು. ಆಮೇಲೆ ರುಕ್ಮಿಣಿಯನ್ನು ಮದುವೆ ಮಾಡ್ಕೊಳ್ಬೇಕಾದ್ರೂ ಮಧ್ಯಸ್ಥಿಕೆ ವಹಿಸಿದ್ದು, ಪತ್ರ ತೊಗೊಂಡೋಗಿದ್ದು, ಕೊಟ್ಟಿದ್ದೆಲ್ಲ ಬ್ರಾಹ್ಮಣ. ಅದು ಯಾರು? ಅದು ವಾಯುದೇವರು ಬರುವಂಥವ್ರು, ವಾಯು ಪದವಿಗೆ ಬರುವಂಥವ್ರು. ಹಾಗಾಗಿ ಅವನು ಮುಖ್ಯ ಆದ್ದರಿಂದ ಅವನಿದ್ರು ಸಾಕು ಅಂತ ಪಕ್ಷಿರಾಟ್ ಗಚ್ಚ ಮೇ ಪುತ್ರಂ ಸತ್ಯಲೋಕೇಶ್ವರಂ ಪ್ರಿಯಂ ಗಚ್ಚಾಹಿ ಭೂಷಣಂ ಶೇಷ ಮಮ ಪೌತ್ರಮುಮಾಪತಿಂ. ಶೇಷ ನೀನು ಹೋಗಿ ರುದ್ರದೇವ್ರನ್ನ ಕರ್ಕೊಂಡು ಬಾ, ಗರುಡ ನೀನು ಹೋಗಿ ಬ್ರಹ್ಮದೇವ್ರನ್ನ ಕರ್ಕೊಂಡು ಬಾ, ಅವ್ರಿಗೆ ವಿಷಯ ಮುಗಿಸ್ ನೀನು. ಇತ್ಯುಕ್ತ ಪತ್ರಿಕಾಂತಾಭ್ಯಾಂ ವಿಲಿಖ್ಯಾದಾಚ್ಯುಭಾತ್ಮಿಕಾಂ. ತಾನೇ ಒಂದು ಪತ್ರ ಬರೆದು ಇಬ್ಬರಿಗೆ ಒಂದೊಂದು ಪತ್ರ ಕೊಟ್ಟನಂತೆ. ನೀನೊಂದು ಬ್ರಹ್ಮದೇವರಿಗೆ ಕೊಡಬೇಕು, ಒಂದು ರುದ್ರದೇವರಿಗೆ ಕೊಡಬೇಕು ಅಂತ ಪತ್ರವನ್ನು ಕೊಟ್ಟು ಕಳಿಸಿದ್ರಂತೆ. ಆಯಿತು ಅಂತ ಪ್ರಣಿಪತ್ಯಾತ ವಿಶ್ವೇಶಂ ಸ್ವಸ್ವ ಮಾರ್ಗೇಣ ಜಗ್ಮತು. ಇಬ್ಬರು ಶ್ರೀನಿವಾಸ ದೇವರಿಗೆ ನಮಸ್ಕಾರ ಮಾಡಿ ಹೋಗಿ ಬರ್ತೀವಿ ನಾವು ಅಂತ ಹೊರಟ್ರಂತೆ. ಇಬ್ಬರು ಹೊರಟು ಸತ್ಯಲೋಕಂ ತಥೋ ಗತ್ವಾ ಬ್ರಹ್ಮಾಣಂ ಭಾಸ್ಕರೋಪಮಂ. ಆ ಸತ್ಯಲೋಕಕ್ಕೆ ಹೋಗಿ ಆ ಬ್ರಹ್ಮದೇವರನ್ನು ನೋಡಿ ನಮಸ್ಕಾರ ಮಾಡಿ ಅವರಿಗೆ ಪಿತಾಮಹಸ್ತು ತಂ ದೃಷ್ಟ ಗರುಡಂ ಪ್ರತ್ಯಭಾಷತ. ಏನೋ ಬಂದಿದ್ದು ಅಂತ ಕೇಳುತ್ತಾರೆ ಬ್ರಹ್ಮದೇವರು ಏನು ಬಂದಿದ್ದು? ಚಿರಕಾಲೇನ ಸಂಪ್ರಾಪ್ತ, ಭಾಳ ದಿವಸ ಆಯ್ತಲ್ಲೋ ನಿನ್ನನ್ನು ನೋಡಿ, ಏನು ಇವತ್ತು ಬಂದಿಯಲ್ಲ ಅಂತ ಕೇಳಿದ್ರಂತೆ. ಕೊಚ್ಚಾಸ್ತಿ ವಾಸುದೇವಸ್ತು ಶ್ರೀನಿವಾಸ ಪಿತಾಮಹ. ನಮ್ಮಪ್ಪ ಶ್ರೀನಿವಾಸ ಎಲ್ಲಿದ್ದಾನೋ, ಹೇಗಿದ್ದಾನವನು ಅಂತ ಕೇಳಿದ್ರಂತೆ. ಅದನ್ನು ಹೇಳಲಿಕ್ಕೆ ಬಂದಿದ್ದೇನೆ ಅಂದರು ಅವರು. ಅದನ್ನು ಹೇಳಲಿಕ್ಕೆ ಬಂದಿದ್ದೇನೆ ಅಂತ ಗರುಡದೇವರು ಒಂದು ಪತ್ರವನ್ನು ಕೊಟ್ಟರಂತೆ ಕೈಗೆ. ಆ ಪತ್ರ ಓದ್ರಿ ಅಂತ ಹೇಳ್ತಾರೆ. ಆಗ ಆ ಪತ್ರಿಕೆಯಲ್ಲಿ ಬರೆದಂಥ ವಿಷಯಗಳೆಲ್ಲ ಅದ್ಭುತವಾದ ವಿಷಯಗಳಿತ್ತು. ಏನು ಅನ್ನೋದನ್ನು ಮತ್ತೆ ನಾಳೆ ನೋಡೋಣ ಅಂತೇಳಿ. ಕೃಷ್ಣ.